साम्राज्यं रामभक्ति साम्राज्यं रामभक्ति साम्राज्यं रामभक्ति साम्राज्यं रामभक्ति साम्राज्यं मे मानवुला काबेनो मनसा रामभक्ति साम्राज्यं मे मानवुला काबेनो मनसा रामभक्ति अमानवुला संदर्शनम् अमानवुला संदर्शनम् अत्यन्ता ब्रह्मानन्दमे अत्यन्ता ब्रह्मानन्दमे रामभक्ति साम्राज्यं मे मानवुला काबेनो मनसा रामभक्ति साम्राज्यं रामभक्ति इलागनि विवरिंपलेनु इलागनि विवरिंपलेनु जालास्वानुभव वेद्य मे मनसा इलागनि विवरिंपलेनु जालास्वानुभव वेद्य मे मनसा जालास्वानुभव वेद्य मे मनसा लीला सृष्टि लीला सृष्टि जगत्रयमने लीला सृष्टि जगत्रयमने कोलाहल त्यागराजविनुतुडौ कोलाहल त्यागराजविनुतुडौ रामभक्ति साम्राज्यं रामभक्ति साम्राज्यं मे मानवुला काबेनो मनसा रामभक्ति 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 साम्राज्यं आनन्दमानन्दकरं प्रसन्नं ज्ञानस्वरूपं निजबोधयुक्तं योगीन्द्रमीड्यं भवरोगवैद्यं श्रीमद्गुरुं नित्यमहं नमामि देवकी परमानन्दं कृष्णं वन्दे जगद्गुरुं सर्वोपनिषदो गावः दोग्धा गोपालनन्दनः पार्थो वत्सः सुधीर्भोक्ता दुग्धं गीतामृतं महत् ವಿಶ್ವಮೂಲದಲ್ಲಿ ಬೆಳಗುವ ಪರಂಜ್ಯೋತಿ ರೂಪವಾದ ಗುರುತತ್ವಕ್ಕೆ ಹೃನ್ಮಂದಿರದಲ್ಲಿ ಆರಾಧ್ಯ ಮೂರ್ತಿಗಳಾಗಿ ಬೆಳಗುತ್ತಿರುವ ಶ್ರೀರಂಗ ವಿಜಯಲಕ್ಷ್ಮೀ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ
ಸಾಷ್ಟಾಂಗ ಪ್ರಣತಿಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದಿಕವಾದ ನಮನಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ 125ನೇ ಪ್ರವಚನ ಕುಸುಮವನ್ನು ಜಗದ್ಗುರು ಶ್ರೀಕೃಷ್ಣ ಪ್ರಭುವಿನ ಪದಪದ್ಮಗಳಲ್ಲಿ ಅರ್ಪಿಸುವುದಕ್ಕೆ ಉದ್ಯುಕ್ತನಾಗಿದ್ದೇನೆ. ಭಗವದ್ಗೀತೆಯ 9ನೇ ಅಧ್ಯಾಯದ 28ನೇ ಶ್ಲೋಕದಿಂದ ಮುಂದುವರಿದ ಭಾಗ. ಅದಕ್ಕೆ ಪೂರ್ವದಲ್ಲಿ ಈ ಹಿಂದೆ ನಡೆದ ಪಾಠದ ಬಗ್ಗೆ ಪ್ರಶ್ನೆ ಬಂದಿದೆ. ಅದಕ್ಕೆ ಯಥಾಶಕ್ತಿ ಒಂದು ಸಮಾಧಾನವನ್ನು ಜ್ಞಾಪಿಸ್ಕೊತಾ ಇದ್ದೇನೆ. ಋಗ್ಯಜು ಸಾಮವೆಂಬ 3 ವೇದಗಳು ಎಂಬುದಾಗಿ ಹಿಂದೆ ಬಂತು. ಅಂದರೆ ಅಥರ್ವವೇದ ಸೇರಲಿಲ್ವಲ್ಲ, ಕಾರಣ ಏನು ಅಂತ ಪ್ರಶ್ನೆ. ಹಿಂದೆ ಎಲ್ಲಿ ಬಂದಿದೆ ಅಂತ ಕೇಳಿದರೆ 20ನೇ ಶ್ಲೋಕ ಮತ್ತು 21ನೇ ಶ್ಲೋಕದಲ್ಲಿ ತ್ರೈವಿದ್ಯಾಮಾಂ ಸೋಮಪಾಹ ಪೂತಪಾಪಾಹ ಯಜ್ಞೇರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ಅನ್ನುವಾಗ ತ್ರೈವಿದ್ಯಾ ಅಂತ ಪದ ಬಂತು. ಸಾಮಾನ್ಯವಾಗಿ ತ್ರೈವಿದ್ಯಾ ಅಂತ ಹೇಳಿದಾಗ ಋಗ್ಯಜು ಸಾಮರೂಪವಾದ ವಿದ್ಯೆಗಳು ಅಂತ ಅರ್ಥವನ್ನು ಹೇಳುವ ರೂಢಿ ಬಂದಿದೆ. ಹಾಗೆ ಮುಂದಕ್ಕೆ 21ನೇ ಶ್ಲೋಕದಲ್ಲಿ ಏವಂ ತ್ರಯೀಧರ್ಮ ಮನುಪ್ರಪನ್ನಾ ಗತಾಗತಂ ಕಾಮಕಾಮಾಹ ಲಭಂತೆ ಅಂತ ಬಂತು. ಅಲ್ಲಿ ತ್ರಯೀಧರ್ಮ ಮನುಪ್ರಪನ್ನಾ ಅನ್ನುವಾಗ ತ್ರಯೀ ಋಗ್ಯಜು ಸಾಮವು ಹೇಳುವ ಧರ್ಮವನ್ನು ಆಚರಣೆಯಲ್ಲಿ ಇಟ್ಟುಕೊಂಡವರು ಅಂತ ಅರ್ಥ ಮಾಡುವಂಥದ್ದು ರೂಢಿನಲ್ಲಿ ಇದೆ. ಹಾಗಾದಾಗ ಅಥರ್ವವೇದ ಸೇರಲೇ ಇಲ್ವಲ್ಲ, 4 ವೇದಗಳು ಅಂತ ಪ್ರಸಿದ್ಧವಾಗಿರುವಾಗ ಅಥರ್ವವೇದವನ್ನು ಕೈಬಿಟ್ಟಂತೆ ಆಗಲಿಲ್ವೇ ಎಂಬುದಾಗಿ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಅಮರಕೋಶದಲ್ಲಿ ಶ್ರುತಿಸ್ತ್ರೀ ವೇದ ಆಮ್ನಾಯ ತ್ರಯೀ ಅಂತ ಇವುಗಳನ್ನು ಪರ್ಯಾಯ ಪದವಾಗಿ ನೆನಪಿಸ್ಕೊಂಡಿದ್ದಾರೆ. ಶ್ರುತಿ ವೇದ ಆಮ್ನಾಯ ತ್ರಯೀ ಇಷ್ಟು ಶಬ್ದಗಳನ್ನು ಪರ್ಯಾಯ ಪದವಾಗಿ ಇಟ್ಕೊಂಡಿದ್ದಾರೆ. ಧರ್ಮಸ್ತು ತದ್ವಿಧಿ, ಈ ವೇದಗಳಲ್ಲಿ ಯಾವ ವಿಧಿ ಇದೆಯೋ ಅಂದರೆ ಹೀಗೆ ಮಾಡು ಎಂಬುದಾಗಿ ವಿಧಾನ ಮಾಡಲ್ಪಟ್ಟಿದೆಯೋ ಅದೇ ಧರ್ಮ. ಧರ್ಮಸ್ತು ತದ್ವಿಧಿ ಅಂದರೆ ವೇದ ವಿಧಿ ಏನಿದೆಯೋ, ವೇದದಲ್ಲಿ ಬಂದಿರುವ ವಿಧಿವಾಕ್ಯಗಳು, ಆಜ್ಞೆ ಮಾಡ್ತಾ ಇರುವ ವಾಕ್ಯಗಳು, ಹೀಗೆ ಮಾಡು, ಅಹರಹ ಸಂಧ್ಯಾ ಉಪಾಸೀತ ಇತ್ಯಾದಿಯಾಗಿ ಏನೇನಿದೆ ಅವುಗಳು ಧರ್ಮ ಎಂಬುದಾಗಿ ಕರೆಯಲ್ಪಡುತ್ತೆ. ಹಾಗೆ ಮುಂದಕ್ಕೆ ಸ್ತ್ರೀಯಾಂ ಋಕ್ ಸಾಮ ಯಜುಹಿ ಇತಿ ವೇದಾ ತ್ರಯೀ ಅಂತ ಬಂತು. ಋಕ್ಕು ಸಾಮ ಯಜುಹು ಇತಿ ವೇದಾ ತ್ರಯ, ಈ 3 ವೇದಗಳು ತ್ರಯೀ ಎಂಬುದಾಗಿ ಕರೆಯಲ್ಪಡುತ್ತವೆ ಎಂಬುದಾಗಿ ಬಂದಿದೆ. ಇಲ್ಲೂ ಸಹ 3 ವೇದಕ್ಕೆ ಒಂದು ಪಾರಿಭಾಷಿಕ ಶಬ್ದ ತ್ರಯೀ ಅಂತ ಅಷ್ಟೇ ಹೊರತು ಅಥರ್ವವೇದ ಸೇರಲಿಲ್ಲ ಅನ್ನೋ ರೀತಿಯಾದ ಮಾತನ್ನು ಅದು ಹೇಳ್ತಾ ಇಲ್ಲ. ಈ 3ಕ್ಕೆ ಒಂದು ಪಾರಿಭಾಷಿಕ ಶಬ್ದ ತ್ರಯೀ ಎಂಬುದಾಗಿ ಅಂತ ಅಷ್ಟೇ ಹೇಳ್ತಾ ಇದೆ. ಅಲ್ಲಿ ಶ್ರುತಿ ಸ್ತ್ರೀ ವೇದ ಆಮ್ನಾಯ ತ್ರಯೀ ಅಂತ ಪರ್ಯಾಯ ಪದವಾಗಿ ಹೇಳುವಾಗ ತ್ರಯೀ ಅನ್ನೋ ಶಬ್ದವನ್ನು ವೇದಕ್ಕೆ ಪರ್ಯಾಯ ಪದವಾಗಿ ಹೇಳಿದ್ದಾರೆ. ವೇದ ಅಂದರೆ 4 ಅಂತ ಆದರೆ ಆ 4ನ್ನು ತ್ರಯೀ ಅನ್ನೋ ಶಬ್ದ ಸೇರಿಸ್ಕೊಂಡೇ ಬಂದಿದೆ, 4 ವೇದಗಳಿಗೆ ಈ ಹೆಸರು ಬಂದಿದೆ ಅನ್ನೋ ರೀತಿಯಾದ ಆಶಯ ಅಲ್ಲಿ ನಮಗೆ ಸಿಗುತ್ತೆ. ಎಷ್ಟೋ ಜನ ಆಧುನಿಕ ವಿಮರ್ಶಕರು ತ್ರಯೀ ಅನ್ನೋ ಶಬ್ದಕ್ಕೆ 3 ವೇದ ಅಂತ ಅರ್ಥ ಇಟ್ಕೊಂಡು ಹಿಂದೊಂದು ಕಾಲದಲ್ಲಿ 3 ವೇದಗಳು ಪ್ರಧಾನವಾಗಿ ಬಳಕೆಯಲ್ಲಿತ್ತು, 4ನೇ ವೇದ ಇರಲಿಲ್ಲ, ಆಮೇಲೆ ಬಂದು ಸೇರಿದ್ದು ಅನ್ನೋ ರೀತಿಯಾದ ವಿಮರ್ಶೆ ಮಾಡಿದ್ದಾರೆ. ಆದರೆ ಇದು ಸಂಗತವಾದ ವಿಮರ್ಶೆ ಅಂತ ಹೇಳೋಕ್ಕೆ ಅವಕಾಶ ಇಲ್ಲ. ಕಾರಣ ವೇದ ಮಂತ್ರಗಳು ಏನು ಹೇಳುತ್ತೆ ಅಂತ ಗಮನಿಸಿದರೆ ಅಥರ್ವಾಂಗಿರಸಃ ಪುಚ್ಛಂ ಪ್ರತಿಷ್ಠಾ ತೈತ್ತರಿಯ ಉಪನಿಷತ್ನಲ್ಲಿ ಆನಂದವನಿನಲ್ಲಿ ಅಥರ್ವ ಅನ್ನೋ ರೀತಿಯಾದಂಥ ವೇದವನ್ನು ಉಲ್ಲೇಖ ಮಾಡಿರೋದು ಕಂಡುಬರುತ್ತೆ. ಹಾಗೆ ತೈತ್ತರಿಯ ಬ್ರಾಹ್ಮಣದಲ್ಲಿ
ರುಚೋ ಯಜುಂಷಿ ಸಾಮಾನಿ ಅಥರ್ವಾಂಗಿರಸಶ್ಚಯೇ ಅಂತ ಮಾತು ಬಂತು. ಅಲ್ಲೂ ಕೂಡ ಅಥರ್ವ ವೇದವನ್ನು ಸ್ಮರಣೆ ಮಾಡಿಕೊಂಡಿದ್ದಾರೆ. ಮತ್ತು ವೇದಜ್ಞರ ಸ್ಮರಣೆ ಮಾಡುವ ಸಂದರ್ಭದಲ್ಲಿ ವಸಿಷ್ಠರು, ಋಷಿಶೃಂಗರು ಅಥರ್ವವೇದ ತಜ್ಞರು ಎಂಬುದಾಗಿ ಹೇಳಿರುವಂಥದ್ದುಂಟು. ಇದಷ್ಟು ಅಲ್ಲದೆ ಒಂದು ಯಜ್ಞ ಅಂತ ಆಗಬೇಕಾದ್ರೆ ಅಧ್ವರ್ಯು, ಉದ್ಗಾತೃ, ಹೋತ, ಬ್ರಹ್ಮ ಅಂತ 4 ಸ್ಥಾನಗಳಿರಬೇಕಾಗತ್ತೆ. ಅಲ್ಲಿ ಯಾವುದೇ ಯಜ್ಞ ನಡಿಬೇಕಾದ್ರೆ ಅಧ್ವರ್ಯು ಅಂತ ಯಜುರ್ವೇದವನ್ನು ಅಧ್ಯಯನ ಮಾಡಿದವನೊಬ್ಬ ಆ ಸ್ಥಾನದಲ್ಲಿ, ಅಧ್ವರ್ಯು ಸ್ಥಾನದಲ್ಲಿ ಕೂತ್ಕೋತಾನೆ. ಹೋತ ಅಂತ ಋಗ್ವೇದವನ್ನು ಅಧ್ಯಯನ ಮಾಡಿದವನು ಹೋತೃ ಅನ್ನೋ ರೀತಿಯ ಸ್ಥಾನವನ್ನು ಅಲಂಕರಿಸ್ತಾನೆ. ಸಾಮ ವೇದವನ್ನು ಅಧ್ಯಯನ ಮಾಡಿದವನು ಉದ್ಗಾತ ಎಂಬ ಒಂದು ಸ್ಥಾನದಲ್ಲಿ ಇರ್ತಾನೆ. ಮತ್ತು ಒಬ್ಬ ಈ ಯಜ್ಞವನ್ನು ಪ್ರಧಾನವಾಗಿ ಸಮಗ್ರವಾಗಿ ಗಮನಿಸ್ತಾ ಇರುವಂಥ ಬ್ರಹ್ಮ ಅನ್ನುವನು ಅಥರ್ವವೇದವನ್ನು ಅಧ್ಯಯನ ಮಾಡಿದವನು ಇರ್ತಾನೆ ಅಂತ ಯಜ್ಞದ ಬಗ್ಗೆ ವಿವರಣೆಯನ್ನು ಕೊಡುವ ಸಂದರ್ಭ ಬಂದಿರುವಾಗ ಅಥರ್ವವೇದಕ್ಕೆ ಸ್ಥಾನ ಇಲ್ಲ, ಅದು ಆಮೇಲೆ ಬಂದಿದ್ದು ಅಂತ ಹೇಳೋಕ್ಕಾಗಲ್ಲ. ಯಜ್ಞ ಪೂರ್ತಿಯಾಗಬೇಕಾದ್ರೆ ಋಗ್ಯಜು, ಸಾಮ, ಅಥರ್ವವೇದದ ಅಧ್ಯಯನವನ್ನು ಚೆನ್ನಾಗಿ ಇಟ್ಕೊಂಡವರು ಅಲ್ಲಿ ತಮ್ಮ ತಮ್ಮ ಪಾತ್ರವನ್ನು ನಿರ್ವಾಹ ಮಾಡಬೇಕು. ಆಗ ಯಜ್ಞ ಪೂರ್ತಿಯಾಗುತ್ತೆ ಅನ್ನೋದೇ ಪ್ರಧಾನವಾದಂಥ ವಿಚಾರ. ಹೀಗಿರುವಾಗ ತ್ರಯೀ ಅಂತ ಒಂದು ಶಬ್ದವನ್ನು ವಿಶೇಷವಾಗಿ ವೇದಕ್ಕೆ ಬಳಸಿದ್ರಲ್ಲ, ಹಾಗಾದಾಗ ಋಗ್ಯಜು ಸಾಮ ಅಂತ ಅರ್ಥ ರೂಢಿನಲ್ಲೂ ಬಂದಿದೆಯಲ್ಲ ಅಂತ ಒಂದು ಪ್ರಶ್ನೆ ಬರುತ್ತೆ. ಸಮನ್ವಯ ಮಾಡ್ಕೋಬೇಕಾಗತ್ತೆ. 4 ವೇದಕ್ಕೆ ಅನ್ವಯ ಆಗೋ ಹಾಗೆ ತ್ರಯೀ ಶಬ್ದವನ್ನು ಸಮನ್ವಯ ಮಾಡಿಕೊಂಡು, ಕೆಲವು ಕಡೆಯಲ್ಲಿ ತ್ರಯೀ ಶಬ್ದಕ್ಕೆ ಪಾರಿಭಾಷಿಕವಾದ ಅರ್ಥ ಋಗ್ಯಜು ಸಾಮ ಅಂತ ಇಟ್ಕೋಬೇಕಾದೀತು. ಹಾಗಾದರೆ ತ್ರಯೀ ಅನ್ನೋ ಪದ ಯಾತಕ್ಕೋಸ್ಕರ ಈ ವೇದಗಳಿಗೆ ಬಂತು ಅಂತ ತೆಗೆದುಕೊಂಡ್ರೆ, ಮಂತ್ರ, ಬ್ರಾಹ್ಮಣ, ಉಪನಿಷತ್ ಅಂತ 3 ವಿಭಾಗಗಳು ವೇದದಲ್ಲಿ ಇವೆ. ಈ 3 ವಿಭಾಗಗಳು 4 ವೇದಗಳಲ್ಲಿದೆ. ಮಂತ್ರ, ಬ್ರಾಹ್ಮಣ, ಉಪನಿಷತ್ ಅಂತ. ಈ 3ರ ಸಮಾವೇಶ, ಸಮೂಹ ಎಂಬ ಅರ್ಥದಲ್ಲಿ ತ್ರಯೀ ಶಬ್ದದ ಬಳಕೆ ಅಂತ ಇಟ್ಕೊಳ್ಳೋದಾದರೆ, ಆಗ ತ್ರಯೀ ಅಂತಂದರೆ ಅರ್ಥ ಏನು ಅಂತ ಕೇಳಿದರೆ, ಮಂತ್ರ, ಬ್ರಾಹ್ಮಣ, ಉಪನಿಷತ್ತಿನಿಂದ ಕೂಡಿರುವ 4 ವೇದಗಳು ಅಂತ ಅರ್ಥ. 4 ವೇದದಲ್ಲೂ ಈ 3 ವಿಭಾಗ ಇದೆ. ಮಂತ್ರ, ಬ್ರಾಹ್ಮಣ, ಉಪನಿಷತ್ತು ಅನ್ನೋ 3 ವಿಭಾಗವೂ ಇದೆ. ಹಾಗಿರೋದ್ರಿಂದ ತ್ರಯೀನು ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದರೆ 4 ವೇದಗಳು ಅಂತ ಅರ್ಥ ಆಗುತ್ತೆ ಅನ್ನೋ ವಿಷಯ ಉಂಟು. ಇದಲ್ಲದೆ ಇನ್ನೂ ಒಂದು ಮುಖದ ಚಿಂತನೆ ಮಾಡೋದಕ್ಕಿಲ್ಲ ಅವಕಾಶ ಇದೆ. ಸ್ಥೂಲಂ ಸೂಕ್ಷ್ಮಂ ಪರಂಚೇತಿ ತ್ರಿವಿಧಂ ಬ್ರಹ್ಮಣೋ ವಪುಹು ಎಂಬುದಾಗಿ ಉಪನಿಷತ್ ಸಾರುತ್ತೆ. ಬ್ರಹ್ಮ ಎಲ್ಲೆಲ್ಲೂ ವ್ಯಾಪಿಸಿ ನಿಂತಿರುವಂತಹ ತತ್ವ, ಅದಕ್ಕೆ 3 ದೇಹಗಳುಂಟು ಅಂತ. ಒಂದು ಸ್ಥೂಲ ಶರೀರ, ಪಾಂಚಭೌತಿಕವಾದ್ದು, ನಮ್ಮ ಕಣ್ಣಿಗೆ ಪಂಚೇಂದ್ರಿಯಗಳಿಗೆ ಗೋಚರವಾಗುವಂಥದ್ದು. ಸೂಕ್ಷ್ಮ, ಪಂಚಾಗ್ನಿ ರೂಪವಾದಂತಹ ದೇವತಾತ್ಮಕವಾದಂತಹ ಇನ್ನೊಂದು ಸೂಕ್ಷ್ಮ ಪ್ರಪಂಚ ಅಂತ ಒಂದಿದೆ. ಸೂಕ್ಷ್ಮವಾದ ವಪುಹು ಶರೀರವೆಂಬುದಿದೆ. ಪರಂಚೇತಿ, ಸೋಮಾತ್ಮಕ ಪರಃ ಪ್ರೋಕ್ತಃ, ಸೋಮಾತ್ಮಕವಾದಂತಹ ಇನ್ನೊಂದು ಪರರೂಪ ಇದೆ ಅಂತ. ಸೋಮ ಅನ್ನೋ ಶಬ್ದಕ್ಕಿಲ್ಲಿ ಎಲ್ಲೆಲ್ಲೂ ತುಂಬಿರುವ ಪರಮಾತ್ಮ ರೂಪವಾದಂಥ ಸೋಮ ಅಂತ ತಗೋಬೇಕು. ಅಂದರೆ ಈ ಬ್ರಹ್ಮನ ಒಡಲು 3, ಒಂದು ಸ್ಥೂಲ ರೂಪವಾದ ಒಡಲು, ಇನ್ನೊಂದು ಸೂಕ್ಷ್ಮ ರೂಪವಾದ ಒಡಲು, ಅದನ್ನೇ ದೇವತಾತ್ಮಕ ಒಡಲು, ದೈವಿ ಕ್ಷೇತ್ರ ಎಂಬುದಾಗಿ ಕರಿಬೋದು. ಭೌತಿಕ ಕ್ಷೇತ್ರ, ದೈವಿಕ ಕ್ಷೇತ್ರ. ಹಾಗೆ ಅದರ ಮೇಲ್ಗಡೆ ಇನ್ನೊಂದು ಪರಕ್ಷೇತ್ರ ಅಂತ ಇದೆ, ಪರಂವಪುಹು ಅಂತಿದೆ. ಅದೇನು ಅಂದರೆ ಎಲ್ಲೆಲ್ಲೂ ತುಂಬಿರುವ ಬೆಳಕಿನ ರೂಪವಾದಂಥದ್ದು, ಆತ್ಮಪ್ರಕಾಶ ರೂಪವಾದದ್ದು. ಹೀಗಿದೆ ಅಂತ. ಹಾಗಿರೋದ್ರಿಂದ ಈ ಜಗತ್ತಿನ ಅಣುರೇಣು ತೃಣಕಾಷ್ಠಗಳನ್ನು ಯಾವುದನ್ನೇ ಒಂದನ್ನು ಒಳಹೊಕ್ಕು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋದಾದರೆ ಅದಕ್ಕೆ ಸ್ಥೂಲ ರೂಪ ಒಂದಿದೆ. ಒಳಹೊಕ್ಕು ನೋಡಿದ್ರೆ, ಯೋಗ ದೃಷ್ಟಿಯಿಂದ ಪತ್ತೆ ಹಚ್ಚಿ ನೋಡಿದ್ರೆ ಅಲ್ಲಿ ಒಂದು ದೇವತಾತ್ಮಕವಾದ ರೂಪ ಇದೆ. ಆ ದೇವತಾತ್ಮಕವಾದ ರೂಪದ ಇನ್ನೂ ಏನಿದೆ ಅಂತ ಹುಡುಕ್ತಾ ಹೋದರೆ ಅಲ್ಲಿ ಎಲ್ಲೆಲ್ಲೂ ತುಂಬಿರುವ ಬೆಳಕಿದೆ.
ಹೀಗೆ 3 ಕ್ಷೇತ್ರಗಳು ಎಲ್ಲ ಕಡೆಯಲ್ಲೂ ನಿಂತಿದೆ. ಈ 3 ಕ್ಷೇತ್ರಗಳ ಪರಿಚಯವಿದ್ದು ಒಂದು ಕರ್ಮವನ್ನು ಆಚರಣೆ ಮಾಡಿದ್ರೆ ಮಾತ್ರ ಆ ಕರ್ಮವು ಭೌತಿಕ ಕ್ಷೇತ್ರದ ಒಂದು ಯಾವ್ಯಾವ ರೀತಿಯಾದ ಅನುಕೂಲತೆಯನ್ನು ಪಡಿಬೇಕೋ ಅದಕ್ಕೆ ಸಹಕಾರ ಕೊಟ್ಟು, ಅದ್ರ ಹಿಂದುಗಡೆ ಇರುವ ದೈವಿಕ ಕ್ಷೇತ್ರ ಏನಿದೆ, ಯಾವ ದೈವಿಕ ಕ್ಷೇತ್ರವು ಭೌತಿಕ ಕ್ಷೇತ್ರಕ್ಕೆ ಸ್ವರೂಪವನ್ನು ಒದಗಿಸ್ಕೊಡ್ತಾ ಇದೆಯೋ, ಚೈತನ್ಯವನ್ನು ಒದಗಿಸ್ಕೊಡ್ತಾ ಇದೆಯೋ ಅದರ ಪ್ರಸನ್ನತೆಯನ್ನು ಸಂಪಾದನೆ ಮಾಡಿ ಕೊನೆಯಲ್ಲಿ ಹಿಂದುಗಡೆ ಇರುವಂತಹ ಪರಮಾತ್ಮ ತತ್ವದವರೆಗೆ ಹೋಗಿ ತಲುಪೋದಕ್ಕೆ ಸಾಧ್ಯವಾಗುತ್ತೆ. ಅದರಿಂದ ಭಾರತೀಯವಾದ ಎಲ್ಲ ಚಿಂತನೆಗಳು 3 ಕ್ಷೇತ್ರಗಳನ್ನು ಇಟ್ಕೊಂಡೇ ಬಂದಿವೆ, ಅದನ್ನು ಮರೆತು ಇಲ್ಲ. ಯಾವುದೇ ವಸ್ತುವನ್ನು ಕುರಿತು ಮಾತನಾಡೋದಕ್ಕೆ ಹೊರಟ್ರೆ ಅವರಿಗೆ ಈ ಕ್ಷೇತ್ರದ ಚಿಂತನೆ ಇದೆ. ಒಂದು ಸಾಲಿಗ್ರಾಮವನ್ನು ಅತ್ಯಂತ ಶ್ರೇಷ್ಠವಾದಂಥ ಯಾವುದೋ ವಸ್ತು ಅಂತ ಹೇಳಿದಾಗ ಅದರ ಭೌತಿಕ ಸ್ಪರ್ಶದಲ್ಲೂ ಒಂದು ವಿಶೇಷ ಲಾಭ ಇರುತ್ತೆ. ಯಾರು ಸ್ಪರ್ಶ ಮಾಡಬೇಕು, ಯಾವಾಗ ಸ್ಪರ್ಶ ಮಾಡಬಾರ್ದು ಅನ್ನೋ ವಿಧಿ ನಿಷೇಧಗಳೆಲ್ಲ ಇದೆ ಅಲ್ಲಿ. ಹಾಗೆ ಅದ್ರ ಒಳಹೊಕ್ಕು ಯೋಗ ದೃಷ್ಟಿಯಿಂದ ನೋಡಿದಾಗ ಅಲ್ಲಿ ಯಾವುದಾದ್ರು ದೇವತಾತ್ಮಕವಾದ ಶಕ್ತಿ ಇದೆಯಾ ಅಂತ ಕೇಳಿದರೆ ಇದೆ. ಅಲ್ಲಿ ಶ್ರೀಮನ್ನಾರಾಯಣ ವಾಸ ಮಾಡ್ತಾನೆ, ಬೇರೆ ಬೇರೆ ರೂಪದಲ್ಲಿ ವಾಸ ಮಾಡ್ತಾನೆ, ಹೀಗೆಲ್ಲ ಉಂಟು. ನರಸಿಂಹ ಸಾಲಿಗ್ರಾಮ ಅಂತ ಹೇಳೋದುಂಟು. ನರಸಿಂಹ ರೂಪವಾದಂಥ ದೇವತೆಯ ಸನ್ನಿಧಿ ಇದೆ ಅಲ್ಲಿ ಒಳಗಡೆಗೆ ಅಂತ. ಇನ್ನೂ ಆಳವಾಗಿ ಹೊಕ್ಕರೆ ಅದರೊಳಗಡೆ ಪರಬ್ರಹ್ಮ ಇದೆ, ಅದ್ರ ಮೂಲಕ ಪರಬ್ರಹ್ಮವನ್ನು ದರ್ಶನ ಮಾಡ್ಬೋದು ಅನ್ನೋ ವಿಷಯ ಇದೆ. ಇದಿಷ್ಟನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಸಾಲಿಗ್ರಾಮವನ್ನು ಉಪಾಸನೆಗೆ ತಂದುಕೊಟ್ಟಿದ್ದಾರೆ. ಹಾಗೆ ಶೋಣಭದ್ರ ಶಿಲಾ ಅಂತ ಒಂದು ಶಿಲೆ ಇದೆ, ಒಂದು ಕಡೆಯಲ್ಲಿ ನದಿಯಲ್ಲಿ ಸಿಕ್ಕುವಂಥ ಕಲ್ಲು. ಅದರಲ್ಲಿ ಸ್ಥೂಲ ರೂಪ ಒಂದಿದೆ. ಆ ಸ್ಥೂಲ ರೂಪ ಸಾಮಾನ್ಯವಾದ ಕಲ್ಲಿನಂತೆ ನಮಗೆ ಕಾಣಿಸ್ತಾ ಇದೆ, ಏನೋ ಒಂದು ಬಣ್ಣ ಮಾತ್ರ ಬೇರೆ ಇದೆ ಅಂತ ಅನಿಸಿದ್ರು ಅದರಲ್ಲಿ ಗಣಪತಿ ಎನ್ನುವ ದೇವತೆಯ ಕ್ಷೇತ್ರವಾದ ಯಾವ ಮೂಲಾಧಾರ ಇದೆಯೋ ಆ ಮೂಲಾಧಾರವನ್ನು ಜಾಗೃತಗೊಳಿಸೋದಕ್ಕೆ ಬೇಕಾಗುವ ಒಂದು ವಿಶಿಷ್ಟವಾದ ಧರ್ಮ ಇದೆ. ಅದರಿಂದ ಅದೇ ಕಲ್ಲನ್ನೇ ಆಯ್ಕೆ ಮಾಡಿದ್ದಾರೆ. ಯಾವುದಾದ್ರೂ ಕಲ್ಲಾದರೆ ಏನಂತೆ ಬಿಡಿ, ಭಗವಂತನ ಭಾವಿಸೋಕ್ಕೆ ಅಂತ ಹೋಗಲಿಲ್ಲ, ಆ ಕಲ್ಲನ್ನೇ ವಿಶೇಷವಾಗಿ ಭಾವಿಸಿದರು. ಇನ್ನು ಆ ಕಲ್ಲಿನಲ್ಲೇ ಏಕಾಗ್ರವಾದ ಮನಸ್ಸಿನಿಂದ ಸಾಧನೆ ಮಾಡ್ತಾ ಹೋದರೆ, ಸಂಯಮ ಅನ್ನೋ ಯೋಗದ ಸಾಧನವನ್ನು ಅಲ್ಲಿ ಪ್ರಯೋಗ ಮಾಡಿದ್ರೆ ಆಗ ಅಲ್ಲಿ ಗಣಪತಿಯ ದರ್ಶನ ಆಗುತ್ತೆ. ಅದರಿಂದ ಆ ಕಲ್ಲಿನಲ್ಲಿ ಗಣಪತಿ ಅಧಿಷ್ಠಾತೃ ದೇವತೆಯಾಗಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ಆ ಗಣಪತಿಯೇನೋ ತತ್ವವನ್ನೇ ಇನ್ನೂ ಭಾವಿಸ್ತಾ ಹೋದಾಗ ಅದು ಸೃಷ್ಟಿ ಮೂಲದಲ್ಲಿ ಬೆಳಗ್ತಾ ಇರುವ ಪರಾತ್ಪರ ತತ್ವದಲ್ಲಿ ಹೋಗಿ ಲಯ ಆಗುವಂತಹ ದೇವತೆ ಆದ್ದರಿಂದ ಆ ಪರಾತ್ಪರ ತತ್ವವನ್ನು ದರ್ಶನ ಮಾಡಿಸ್ಕೊಡುತ್ತೆ. ಇದೇ ನೇರದಲ್ಲಿ ಒಂದು ವೃಕ್ಷವನ್ನು ತೆಗೆದುಕೊಂಡ್ರೆ ಅಶ್ವತ್ಥ, ಅದಕ್ಕೊಂದು ಸ್ಥೂಲ ರೂಪ ಇದೆ, ನಮ್ಮ ಕಣ್ಣಿಗೆ ಕಾಣಿಸುತ್ತೆ, ಅದನ್ನು ಮುಟ್ಬೋದು. ಅದೇ ರೀತಿಯಲ್ಲಿ ಅದರ ವಸ್ತುಗಳನ್ನು ಜೀವನದಲ್ಲಿ ಬಳಸ್ಬೋದು, ಹೀಗೆಲ್ಲ ಇದೆ. ಈ ಸ್ಥೂಲ ರೂಪ ವಿಷ್ಣುವಿನ ಸಾನ್ನಿಧ್ಯವನ್ನು ತಂದು ಕೊಡುತ್ತೆ. ಹಾಗಿರೋದ್ರಿಂದ ಅದಕ್ಕೆ ವಿಧಿ ನಿಷೇಧಗಳು ಅನೇಕ. ಇಂಥ ದಿವಸ ಮುಟ್ಟಬೇಕು, ಇಂಥ ದಿವಸ ಮುಟ್ಟಬಾರ್ದು. ಅದಕ್ಕೆ ಸಿಕ್ಕಿದಾಗ ಅದನ್ನು ಪ್ರದಕ್ಷಿಣೆ ಮಾಡಿಕೊಂಡೇ ಮುಂದಕ್ಕೆ ಹೋಗಬೇಕು, ನಮಸ್ಕರಿಸಬೇಕು. ಇಲ್ಲಿ ಹೋದರೆ ವಿಷ್ಣುವನ್ನೇ ಅಗೌರವಿಸಿದಂತೆ ಆಗುತ್ತೆ. ಈ ಥರದ ವಿಧಿ ನಿಷೇಧಗಳೆಲ್ಲ ಬಂತು. ಹೊರಗಡೆಯಿಂದ ನೋಡಿದಾಗ ಬೇರೆ ಎಲ್ಲ ಮರಗಳಂತೆ ಇದು ಒಂದು ಮರ ಅನ್ನೋ ರೀತಿಯಲ್ಲಿ ಅಷ್ಟೇ ಅನಿಸುತ್ತೆ. ಅದು ನಮ್ಮ ಮೊಟಕಾದ ನೋಟಕ್ಕೆ ಸಿಕ್ಕುವ ವಿಷಯ ಅಷ್ಟೇ. ಆ ಸ್ಥೂಲ ರೂಪದ ಹಿಂದ್ಗಡೆಗೆ ಇನ್ನೇನೇನಿದೆ ಅಂತ ಹುಡುಕುವ ಯೋಗಿಗಳಿಗೆ ಅಲ್ಲಿ ಸಾಕ್ಷಾತ್ ಶ್ರೀ ವಿಷ್ಣುವಿನ ದರ್ಶನ ಆಗುತ್ತೆ. ಅದು ಹಾಗಿರೋದ್ರಿಂದ ಅದು ವಿಷ್ಣು ಸಾನ್ನಿಧ್ಯ, ಅಶ್ವತ್ಥನಾರಾಯಣ ಎಂಬ ಪದವನ್ನು ಬಳಸುವಂಥದ್ದುಂಟು. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿನೇ, ಅಗ್ರತ ಶಿವರೂಪಾಯ ಹೀಗೆಲ್ಲ ಭಾವಿಸ್ತಾರೆ. ಅದರಲ್ಲಿ ಆ ಧರ್ಮಗಳೆಲ್ಲ ಇದೆ ಅನ್ನೋದನ್ನು ಗುರುತಿಸಿದವರು. ಹೀಗೆ ತಗೊಂಡಾಗ ಭಾರತ ದೇಶದ ಸಮಗ್ರವಾದ ಚಿಂತನೆಯಲ್ಲಿ ಭೌತಿಕ, ದೈವಿಕ, ಆಧ್ಯಾತ್ಮಿಕ ಅಂತ ಒಂದು ವಿಷಯವನ್ನು ಇಟ್ಕೊಂಡು ಯಾವ ವಸ್ತು ಯಾವ ದ್ವಾರದಿಂದ ಎಲ್ಲಿಗೆ ಕರ್ಕೊಂಡು ಹೋಗಿ ತಲುಪಿಸುತ್ತೆ ಅನ್ನೋ ಚಿಂತನೆಯನ್ನು ಮಾಡಿದ್ದಾರೆ. ಅಧ್ಯಾತ್ಮ ಸಾಧನೆ ಅಂತಂದಾಗ ನಾನಾ ಪ್ರಕಾರಗಳುಂಟು. ಅದಕ್ಕೆ ಕಾರಣ ಒಬ್ಬೊಬ್ಬ ಒಂದೊಂದು ತರಹದ ಸಾಮರ್ಥ್ಯವನ್ನು ಉಳ್ಳವನಾಗಿದ್ದಾನೆ. ಪ್ರಕೃತಿ ಭಿನ್ನ ಭಿನ್ನವಾಗಿದೆ, ಎಲ್ಲರಿಗೂ ಒಂದೇ ಸಾಧನ ಕೆಲಸ ಮಾಡೋದಿಲ್ಲ. ಹಾಗಿರುವಾಗ ನಾನಾ ಉಪಾಯಗಳು, ಸಾಧನಗಳು, ಟೂಲ್ಸ್ಗಳು ಬೇಕಾಗುತ್ತೆ. ಅದನ್ನೆಲ್ಲ ಕೊಟ್ಟಿದ್ದಾರೆ. ಹಾಗೆ ಕೊಡುವಾಗ ಈ ಪಾಂಚಭೌತಿಕ ಕ್ಷೇತ್ರದಲ್ಲಿ ನೆಲೆ ನಿಂತವನು ಪಾಂಚಭೌತಿಕವಾದ ಒಂದು ವಸ್ತುವನ್ನೇ ಅವಲಂಬಿಸಿ
ದೈವಿಕ ಕ್ಷೇತ್ರವನ್ನು ಮುಟ್ಟಿ ಅಲ್ಲಿಂದ ಆತ್ಮಕ್ಷೇತ್ರಕ್ಕೆ ಹೋಗೋದಕ್ಕೆ ಬೇಕಾಗುವಂತೆ ಒಂದು ಸೇತುವೆಯನ್ನು ರಚನೆ ಮಾಡಿಕೊಟ್ಟಿದ್ದಾರೆ, ಒಂದು ಏಣಿಯನ್ನು ಹಾಕ್ಕೊಟ್ಟಿದ್ದಾರೆ. ಇದು ಇಡೀ ನಮ್ಮ ವೈದಿಕ ಕರ್ಮಗಳಲ್ಲಿ ಸಂಪೂರ್ಣವಾಗಿ ಸೇರಿಕೊಂಡಿದೆ. ಯಜ್ಞದಲ್ಲಿ ಒಂದು ಯೂಪಸ್ತಂಭ ಅಂತಿದ್ದರೆ ಕಂಬ ತಾನೇ ಬೇಕಾಗಿರೋದು, ಯಾವುದೋ ಪಶುವನ್ನು ಕಟ್ಟೋದಕ್ಕೆ. ಯಾವ ಮರ ಆದರೆ ಏನಂತೆ ಅನ್ನೋ ಲೆಕ್ಕ ಮಾಡೋಲ್ಲ ಅವರು. ಇಂತಹ ಮರದ್ದೇ ಆಗಬೇಕು ಅದು ಸ್ತಂಭ ಅಂತ. ಅದು ಯಾಕೆ ಅಂತ ಕೇಳಿದ್ರೆ ಅಲ್ಲಿ ಯಾವುದೋ ಒಂದು ದೇವತಾ ಸಾನ್ನಿಧ್ಯ ಬೇಕು, ಅಲ್ಲಿಗೆ ಆ ಪಶುವನ್ನು ಬಂಧಿಸಬೇಕಾಗಿದೆ. ಹಾಗಾದರೆ ಈ ಪ್ರಯೋಗ ಪೂರ್ತಿಯಾಗಿ ಫಲ ಕೊಡುತ್ತೆ, ಇಲ್ಲ ಕೊಡೋಲ್ಲ. ಹಾಗೆ ಸೃಕ್ ಸೃವ ಅಂತ ಹೇಳಿದ್ರೆ ಅದು ಎರಡು ಹವಿಸ್ಸು ಮೊದಲಾದವುಗಳನ್ನು ತೆಗೆದುಕೊಳ್ಳೋದಕ್ಕೆ ಇರುವ ಸಾಧನ ಅಷ್ಟು ತಾನೇ. ಯಾವ ಮರ ಆದರೆ ಏನು ರೀ, ಬೀಟೆ ಮರದ್ದಾದರೆ ಒಂಥರ ಕಪ್ಪಾಗಿ ಚೆನ್ನಾಗಿರುತ್ತೆ, ಥಳ ಥಳ ಹೊಡಿತಾ ಇರುತ್ತೆ. ಸಾಗವಾನೆದಾದರೆ ದೀರ್ಘಕಾಲ ಬಾಳಿಕೆ ಬರುತ್ತೆ, ಹಗೂರವಾಗಿರುತ್ತೆ. ಹೀಗೆಲ್ಲ ಲೆಕ್ಕಾಚಾರ ಮಾಡ್ಬೋದಿತ್ತಲ್ಲ. ಅವರಿಗೆ ಸಾಗವಾನೆ ಮರ ಗೊತ್ತಿರಲಿಲ್ವಾ? ಅಥವಾ ಸಾಗ ತೇಗ ಅನ್ನೋ ಶಬ್ದ ಪ್ರಾಚೀನ ಇದರಲ್ಲಿ ಬಳಕೆಯಲ್ಲಿ ಬಂದಿದೆ. ಹಾಗಿರುವಾಗ ನಿರ್ದಿಷ್ಟವಾಗಿ ಇಂತಹ ವೃಕ್ಷದ್ದೇ ಆಗಬೇಕು ಅಂತ ಯಾಕೆ ಹೇಳಿದರು ಅಂದರೆ, ಹೊರಗಡೆ ಸ್ಥೂಲವಾಗಿ ಒಂದು ರೂಪ ಇದ್ದರೂ ಅದ್ರ ಒಳಗಡೆಗೆ ಸೂಕ್ಷ್ಮವಾಗಿ ನೋಡಿದಾಗ ಯಾವುದೋ ದೇವತಾ ಸಾನ್ನಿಧ್ಯ ಇರುತ್ತೆ. ಆ ದೇವತಾ ಸಾನ್ನಿಧ್ಯವನ್ನು ಇಟ್ಕೊಂಡಾಗ ಆ ಹವಿಸ್ಸು ಯಾವ ಶುದ್ಧಿಯಿಂದ ಇರಬಹುದೋ ಆ ಶುದ್ಧಿಯಿಂದ ಇರುತ್ತೆ. ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಭಗವಂತ ಸ್ವೀಕರಿಸ್ತಾನೆ. ಹೀಗೊಂದು ವ್ಯವಸ್ಥೆ ಇದೆ. ಇದು ಇಡೀ ಸಮಗ್ರ ಜೀವನದಲ್ಲಿದೆ. ಒಂದು ಭೋಜನದ ಪಾತ್ರ ಅಂತ ಹೇಳಿದ್ರೆ ಯಾರು ಯಾವ ಪಾತ್ರದಲ್ಲಿ ಭೋಜನವನ್ನು ಸ್ವೀಕಾರ ಮಾಡಬೇಕು, ಬ್ರಹ್ಮಚಾರಿಗೆ ಯಾವ ಭೋಜನ ಪಾತ್ರ, ಗೃಹಸ್ಥನಿಗೆ ಯಾವುದು ಭೋಜನ ಪಾತ್ರ, ಹೀಗೆ ವ್ಯವಸ್ಥೆ ತಂದರು. ಕಾರಣ ತಟ್ಟೆ ತಾನೇ ಭೋಜನಕ್ಕೆ. ಯಾವುದಾದ್ರೂ ಏನು ರೀ, ಇವತ್ತಂತೂ ಸ್ಟೀಲು ಅದಿದ್ಬಿಟ್ರೆ ತುಂಬ ಆನಂದ. ಅಡುಗೆ ಮನೆ ಅಂದರೆ ಅದು ಸ್ಟೀಲ್ ಮಯ ಹಾಗಿರಬೇಕು, ಥಳಥಳನೇ ಹೊಳಿತಾ ಇರುತ್ತೆ, ತೊಳೆಯೋದು ಸುಲಭ, ಎಷ್ಟು ಸೌಲಭ್ಯಯುತವಾಗಿದೆ. ಇಷ್ಟೇ ಕಣ್ಣಿಗೆ ಕಾಣಿಸುತ್ತೆ. ಸ್ಥೂಲವಾದ ಬುದ್ಧಿ ಮಾತ್ರ ನಮಗೆ ಕೆಲಸ ಮಾಡ್ತಾಯಿದೆ. ಆ ಸ್ಥೂಲದ ಹಿಂದ್ಗಡೆಗೆ ಏನು ವಿಶಿಷ್ಟ ಶಕ್ತಿ ಕೆಲಸ ಮಾಡ್ತಾಯಿದೆ ಅನ್ನೋ ಬಗ್ಗೆ ಬುದ್ಧಿನೇ ಹರಿತಾ ಇಲ್ಲ. ಹೀಗಾಗಿದೆ. ಆದರೆ ಒಂದು ಭೋಜನದ ಪಾತ್ರೆಯಿಂದ ಅಂದಾಗ ಚಿನ್ನದ ತಟ್ಟೆ, ಬೆಳ್ಳಿ ತಟ್ಟೆ, ಹಾಗೆ ಕಂಚಿನ ತಟ್ಟೆ, ಇದು ಯಾರಿಗೆ ಹೊಂದುತ್ತೆ, ಅದರ ಪರಿಣಾಮ ಏನು, ಹೀಗೆಲ್ಲ ಲೆಕ್ಕಾಚಾರ ಹಾಕಿದ್ದಾರೆ. ಯಾವುದೋ ಒಂದು ಷಷ್ಠ್ಯಬ್ದಿ ಶಾಂತಿ ಇತ್ಯಾದಿಗಳು ನಡೀತು ಅಂತಂದರೆ ಯಾವುದೋ ಒಂದು ಚಿನ್ನದನ ಪದಾರ್ಥವನ್ನು ಒಂದು ಸಾರಣಿನಲ್ಲಿ ಇಟ್ಟು ಅದರ ಮೇಲೆ ಜಲವನ್ನು ಸೇಚನೆ ಮಾಡಿ ಅದು ಮೈ ತುಂಬ ಹೋಗಬೇಕು ಅಂತ ವ್ಯವಸ್ಥೆ ಮಾಡಿದ್ದಾರೆ. ಅದು ಯಾಕೆ ಚಿನ್ನವನ್ನೇ ಹೇಳಬೇಕು? ತುಕ್ಕು ತಿನ್ಕೊಳ್ಳಲ್ಲ ಆ ಕಾರಣಕ್ಕೆ ಅಂತಲಾ? ತುಕ್ಕು ತಿನ್ನದೇ ಇರುವಂಥ ವಸ್ತುವನ್ನು ತಯಾರು ಮಾಡ್ಬೋದು. ಅದಕ್ಕೆ ಈಗ ಉಕ್ಕು ಬಂದಿದೆ, ತುಕ್ಕು ತಿನ್ನೋದೇ ಇಲ್ಲ. ಅದರಿಂದ ಚಿನ್ನ ಸಿಕ್ಕದೆ ಹೋದರೆ ಉಕ್ಕಿಟ್ಕೊಳ್ಳಿ ಅಂತ ವಿಷಯ ಇಲ್ಲ. ಚಿನ್ನವೇ. ಯಾಕೆ ಅಂದರೆ ಅದರದ್ದೇನೋ ಒಂದು ವಿಶಿಷ್ಟ ಧರ್ಮ ಇದೆ. ಅದರಲ್ಲಿ ಭೌತಿಕವಾದ ಒಂದು ಧರ್ಮ ಇದೆ, ಹಾಗೆ ದೈವಿಕವಾದ ಒಂದು ಧರ್ಮ ಇದೆ. ಅದು ಆತ್ಮಮಾರ್ಗಕ್ಕೆ ಕರ್ಕೊಂಡು ಹೋಗಬೇಕಾಗುವ ನಡೆಯಿಂದ ಕೂಡಿದೆ. ಹೀಗೆ ಒಂದೊಂದೂ ವಸ್ತುವಿನ ಬಗ್ಗೆ ಸ್ಥೂಲ, ಸೂಕ್ಷ್ಮ, ಪರ ಅನ್ನೋ ರೀತಿಯಾದ 3 ಹೆಜ್ಜೆಯನ್ನು ಗಮನಿಸಿ ಯಾವ ವಸ್ತುಗಳನ್ನು ಬಳಸಬೇಕು, ಯಾವ ದೇಶವನ್ನು ಯಾವ ಕಾರ್ಯಕ್ಕೆ ಬಳಸ್ಕೋಬೇಕು. ಗಂಗಾ ನದಿ ತೀರದಲ್ಲಿ ಮಾಡಿದ್ರೆ ಅದ್ಭುತವಾದ ಫಲ. ಅದೇನು ಗಂಗಾ ನದಿ ಅಂದರೆ ಅದು H2O ಅಷ್ಟೇ, ಅಷ್ಟು ಬಿಟ್ಟರೆ ಬೇರೆ ಏನಿದೆ ಅಂತ ಆಲೋಚನೆ ಮಾಡಲಿಲ್ಲ. ಯಾಕೆ ಆಲೋಚನೆ ಮಾಡಲಿಲ್ಲ? ಭಾವುಕತೆನ ಅದು ಅಲ್ಲ. ಪದಾರ್ಥದಲ್ಲಿ ಒಂದು ಧರ್ಮ ಇದೆ. ಆ ಧರ್ಮದ ಹಿಂದ್ಗಡೆ ಹೋದರೆ ಅಲ್ಲಿ ಯಾವುದೋ ಒಂದು ದೇವಿಯ ದರ್ಶನ ಆಗುತ್ತೆ. ಅಲ್ಲಿ ಆ ದೇವಿ ನೇರವಾಗಿ ಜ್ಞಾನ ಸರೋವರಕ್ಕೆ ಕರ್ಕೊಂಡೋಗಿ ತಲುಪಿಸ್ತಾಳೆ. ಅವಳು ಅಲ್ಲಿಂದ ಬಂದಿದ್ದಾಳೆ. ಆ ಲೆಕ್ಕಾಚಾರ ಯಾವುದೋ ಒಂದು ಇಟ್ಕೊಂಡು ಅದು ಪವಿತ್ರವಾದ ಜಾಗ ಎಂಬುದಾಗಿ ನಿರ್ಣಯ ಮಾಡೋದು. ಹಾಗೆ ಕಾಲದ ದೃಷ್ಟಿಯಿಂದ ತೊಗೊಂಡಾಗ ನಮಗೆ ಇಡೀ ವರ್ಷ ಎಲ್ಲ ಒಂದೇ ತರಹ ತೋರುತ್ತೆ ಸಾಮಾನ್ಯ ಬುದ್ಧಿಗೆ. ಬೆಳಗ್ಗೆ ಎಷ್ಟೊತ್ತಿಗೆ ಸೂರ್ಯ ಹುಟ್ಟುತ್ತಾನೆ, ಈ ಗಗನದ ವ್ಯವಸ್ಥೆ ಆಗಿದೆ. ಯಾವುದೋ ಕಾಲದಲ್ಲಿ 6 ಗಂಟೆಗೆ ಹುಟ್ಟುತ್ತಾನೆ, ಇನ್ಯಾವುದೋ ಕಾಲದಲ್ಲಿ 5:15 ಹುಟ್ಟುತ್ತಾನೆ, ಇನ್ನೊಂದು ಕಾಲದಲ್ಲಿ 5:45 ಹುಟ್ಟುತ್ತಾನೆ. ಸೂರ್ಯ ಹುಟ್ಟಿದ ಮೇಲೆ ನಮ್ಮ ಜಗತ್ತಿನ ವ್ಯವಹಾರಗಳನ್ನೆಲ್ಲ ನಾವು ಶುರು ಮಾಡ್ಕೊಂಡು ಹೋಗೋದು, ಎಚ್ಚರವಾಗಿರೋದು. ರಾತ್ರಿ ಮುಳುಗಿದ ನಂತರದಲ್ಲಿ ಯಥಾಶಕ್ತಿ ಎಷ್ಟೊತ್ತಿಗೋ ಮಲಗಿಬಿಡೋದು. ಇಷ್ಟೇ ನಮ್ಮ ಆಲೋಚನೆ ಇದೆ. ಆದರೆ ಈ ಸೂರ್ಯನ ಒಂದು ಗತಿಯ ಹಿಂದೆ ಈ ಬ್ರಹ್ಮಾಂಡದಲ್ಲಿ, ಈ ಪಿಂಡಾಂಡದಲ್ಲಿ
ಸಹಜವಾಗಿ ಆಗ್ತಾ ಇರುವಂತಹ ದೇವತಾ ಸಾನ್ನಿಧ್ಯಗಳನ್ನು ಅದು ವ್ಯಕ್ತಪಡಿಸ್ತಾ ಇದೆ. ಯಾವ ಕ್ಷಣವೂ ಈ ಪಿಂಡಾಂಡದಲ್ಲಿ, ಈ ಬ್ರಹ್ಮಾಂಡದಲ್ಲಿ ಯಾವ ದೇವತೆಯ ಸಾನ್ನಿಧ್ಯವನ್ನು ವಿಶೇಷವಾಗಿ ತಂದಿಡ್ತಾ ಇದೆ, ಅದನ್ನು ಅರ್ಥ ಮಾಡಿಕೊಂಡು ಆ ದೇವತೆಯನ್ನು ಪ್ರೀತಿಗೊಳಿಸೋದಕ್ಕೆ ಆ ಸಮಯದಲ್ಲಿ ಆ ಕಾಲವನ್ನು ಬಳಸ್ಕೋ, ಅಲ್ಲಿ ಆ ಕರ್ಮವನ್ನು ಆಚರಣೆ ಮಾಡು ಅನ್ನೋ ರೀತಿಯಾದಂಥ ಮಾತು ಬಂದಿದೆ. ಹಾಗಿರೋದ್ರಿಂದ ಮುಹೂರ್ತಕ್ಕಷ್ಟು ಪ್ರಾಶಸ್ತ್ಯ. ಕಾಲೇ ಕೃತಂಕರ್ಮ ಫಲಪ್ರದಂ ಭವತಿ ನತು ಅಕಾಲೇ ಅಂತ ಜ್ಯೋತಿಷಾಸ್ತ್ರ ಸಾರ್ತು. ಸಕಾಲದಲ್ಲಿ ಕರ್ಮವನ್ನು ಮಾಡಿದ್ರೆ ಫಲ ಕೊಡುತ್ತೆ, ಕಾಲವನ್ನು ತಪ್ಪಿ ಕೆಲಸ ಮಾಡಿದರೆ ಫಲ ಕೊಡೋಲ್ಲ ಅಂತ. ಮುಹೂರ್ತ ಅಂದರೆ ಒಂದು ಸಣ್ಣ ಕಾಲ, 11 ನಿಮಿಷ 12 ನಿಮಿಷದ್ದು ಯಾವುದೋ ರಾಶಿಯ ಯಾವುದೋ ಒಂದು ನವಾಂಶ ಅಂತ ತೆಗೆದುಕೊಂಡ್ರೆ ಆ ಕಾಲದಲ್ಲಿ ಈ ಕಾರ್ಯ ಆಗಬೇಕು, ಒಂದು ಪ್ರತಿಷ್ಠೆ ಆಗಬೇಕು ಅಂದರೆ ಆ ಕಾಲದಲ್ಲಿ. ಏನ್ರಿ ಯಾತಕ್ಕಷ್ಟೆಲ್ಲ ಬಡಿದಾಡ್ತೀರಿ? ಎಷ್ಟೊತ್ತಿಗೆ ಪ್ರತಿಷ್ಠೆ ಮಾಡಿದ್ರು ದೇವಸ್ಥಾನ ನಿಂತ್ಕೊಳ್ಳುತ್ತೆ, ಭಕ್ತಾದಿಗಳು ಬಂದು ಹೋಗಿ ಶುರು ಮಾಡ್ತಾರೆ. ಸ್ವಲ್ಪ ಅಟ್ರ್ಯಾಕ್ಷನಿಗೆ ಬೇಕಾದ ವ್ಯವಸ್ಥೆ ಇದೆ, ಒಳ್ಳೆ ನೈವೇದ್ಯ ಚೆನ್ನಾಗಿ ವಿತರಣೆ ಮಾಡ್ತೀರಿ ಅಂತಂದರೆ ಬೇಕಾದ ಜನ ಬರ್ತಾರೆ. ಪುಳಿಯೋಗರೆ, ಸಕ್ಕರೆ ಪೊಂಗಲು, ಮೊಸರನ್ನ ಇದನ್ನೆಲ್ಲ ವಿತರಣೆ ಮಾಡಿ. ಎಷ್ಟೊತ್ತಿಗೆ ಪ್ರತಿಷ್ಠೆ ಮಾಡಿದ್ರೆ ಏನು ತೊಂದರೆ ಅಂತ ಸ್ಥೂಲ ಬುದ್ಧಿಗೆ ಅನಿಸುತ್ತೆ. ಆದರೆ ಹಾಗೆ ಆಕರ್ಷಣೆ ಮಾಡುವ ಉದ್ದೇಶ ಅಲ್ಲ ದೇವಸ್ಥಾನಕ್ಕೆ. ದೇವಸ್ಥಾನದಲ್ಲಿ ದೇವತಾ ಸಾನ್ನಿಧ್ಯ ನೆಲೆಸಬೇಕು, ಅದರ ಲಾಭವನ್ನು ಸಾಮಾನ್ಯ ಜನರು ಪಡಿಬೇಕು. ದೇವತಾ ಸಾನ್ನಿಧ್ಯ ಇರೋ ಜಾಗದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದರೆ ಅದಕ್ಕೆ ಮುಟ್ಬಿಡುತ್ತೆ. ಹೋಗಿ ಬೇರೆ ಕಡೆಯಲ್ಲಿ ಪ್ರಾರ್ಥನೆ ಮಾಡಿದರೆ ಗಹನವಾದ ಪ್ರಾರ್ಥನೆ ಇದ್ದರೆ ಮುಟ್ಟುತ್ತೆ, ಇಲ್ಲವ್ರು ಮುಟ್ಟಲ್ಲ. ಹೀಗೇನೋ ವ್ಯತ್ಯಾಸಗಳಿದೆ. ಹಾಗಿರೋದ್ರಿಂದ ದೇವತಾ ಸಾನ್ನಿಧ್ಯವನ್ನು ಒಂದು ಕಡೆಯಲ್ಲಿ ಇಟ್ಕೋಬೇಕು ಅನ್ನೋ ರೀತಿಯ ವ್ಯವಸ್ಥೆ ಬಂತು. ಆಗ ವೈಷ್ಣವ ದೇವಸ್ಥಾನವೇ ಇಂಥ ಸಮಯದಲ್ಲಿ ಪ್ರತಿಷ್ಠೆ ಮಾಡಿ, ಶೈವ ದೇವಸ್ಥಾನವೇ ಇಂಥ ಮುಹೂರ್ತದಲ್ಲಿ ಪ್ರತಿಷ್ಠೆ ಮಾಡಿ, ಗಣಪತಿಯೇ, ಸುಬ್ರಹ್ಮಣ್ಯನೇ, ಯಾವ ದೇವರು, ನಾಗನೇ ಈ ಸಮಯದಲ್ಲಿ ಪ್ರತಿಷ್ಠೆ ಮಾಡಿ ಅಂತ ಹೇಳುವಾಗೆಲ್ಲ ಕಾಲದ ಚೌಕಟ್ಟಲ್ಲಿ ಸ್ಥೂಲ ಭಾಗ, ಸೂಕ್ಷ್ಮ ಭಾಗ, ಪರಭಾಗ ಇವನ್ನೆಲ್ಲ ಪರಿಶೀಲಿಸಿಯೇ ಒಂದು ಮುಹೂರ್ತ ಅನ್ನೋ ರೀತಿಯಾದ ವ್ಯವಸ್ಥೆ ಬಂದಿದೆ. ಹೀಗೆ ತೆಗೆದುಕೊಂಡ್ರೆ ಕಾಲ, ದೇಶ, ದ್ರವ್ಯ, ಅದೇ ರೀತಿಯಲ್ಲಿ ಯಜಮಾನ ಅಂತ ತೆಗೆದುಕೊಂಡಾಗಲೂ ಅವನ ಬಗ್ಗೆಯೂ ಅದೇ ರೀತಿಯಾದ ಚಿಂತನೆ ಸಾಕಷ್ಟಿದೆ. ಯಾರು ಯಾವ ಕಾರ್ಯವನ್ನು ಮಾಡಬೇಕು ಅನ್ನೋ ಬಗ್ಗೆ ಈ ದೃಷ್ಟಿಯನ್ನೆಲ್ಲ ಇಟ್ಕೊಂಡು ಆಲೋಚನೆ ಮಾಡೋಕ್ಕೆ ಹೊರಟ್ರೆ ಸಮಗ್ರ ವೇದವೆಂಬುದು ಧರ್ಮಾರ್ಥ ಕಾಮ ಮೋಕ್ಷಗಳ ಸಾಧನೆಯ ಪ್ರಧಾನವಾದ ದ್ವಾರ. ಅದು ನಾನಾ ವಿದ್ಯೆಗಳ ಉಗಮ ಭೂಮಿ. 64 ವಿದ್ಯೆಗಳ ಮೂಲ ಸ್ರೋತಸ್ಸೇ ಆ ವೇದಗಳು. 64 ವಿದ್ಯೆಗಳು ಭೌತಿಕ ಕ್ಷೇತ್ರದಲ್ಲಿ ಜೀವನ ಮಾಡುವ ವ್ಯಕ್ತಿಯನ್ನು ದೈವಿಕ ಕ್ಷೇತ್ರದತ್ತ ಕರ್ಕೊಂಡು ಹೋಗಿ, ಅಲ್ಲಿಂದ ಆತ್ಮಕ್ಷೇತ್ರಕ್ಕೆ ಕರ್ಕೊಂಡು ಹೋಗಿ ಪರಮಾತ್ಮ ದರ್ಶನವನ್ನು ಮಾಡಿಸೋದಕ್ಕೋಸ್ಕರ ಬಂದಿವೆ ಅಂತ ಎಲ್ಲ ವಿದ್ಯೆಗಳ ಬಗ್ಗೆ ಹೇಳ್ತಾ ಇದ್ದಾರೆ. ನೃತ್ಯವನ್ನು ತೆಗೆದುಕೋತೀರಾ, ಸಂಗೀತವನ್ನು ತೆಗೆದುಕೋತೀರಾ, ನಾಟ್ಯವನ್ನು ತಗೋತೀರಾ, ಯಾವ ವಿದ್ಯೆ ಬಗ್ಗೆ ಅಧ್ಯಯನ ಮಾಡೋಕ್ಕೆ ಹೊರಟರು ಆರಂಭದಲ್ಲಿ ಇದು ಯಾತಕ್ಕೋಸ್ಕರ ಬಂದಿದೆ ಅಂದರೆ ಧರ್ಮಾರ್ಥ ಕಾಮ ಮೋಕ್ಷ ರೂಪವಾದ 4 ಪುರುಷಾರ್ಥಗಳ ಸಾಧನೆಗಾಗಿ ಬಂದಿದೆ ಅಂತ ಹೇಳ್ತಾರೆ. ಆ ಎಲ್ಲ ವಿದ್ಯೆಗಳ ಮೂಲ ವೇದ. ಆದ್ದರಿಂದ ವೇದದಲ್ಲೂ ಸಹ ಈ ಧರ್ಮಾರ್ಥ ಕಾಮ ಮೋಕ್ಷಗಳ ರೂಪವಾದಂಥ 4 ಪುರುಷಾರ್ಥಗಳನ್ನು ಸಾಧನೆ ಮಾಡೋದಕ್ಕೆ ಬೇಕಾಗುವ ವ್ಯವಸ್ಥೆ ಇದ್ದೇ ಇರುತ್ತೆ, ಇರಲೇಬೇಕು. ಅದೇ ಅದರ ಹಿರಿತನ. ಅದು ಸೃಷ್ಟಿಯಲ್ಲಿ ಸಹಜವಾಗಿ ತಾನಾಗೆ ಮೊಳಗಿದ ವಿಶಿಷ್ಟವಾದ ವಿದ್ಯೆ ಎಂಬುದಾಗಿ ನಾವು ಕರಿತೀವಿ. ಅಪೌರುಷೇಯಂ ವಾಕ್ಯಂ ವೇದ, ಅಪೌರುಷೇಯವಾದ ವಾಕ್ಯವೇ ವೇದ ಎಂಬುದಾಗಿ. ಸೃಷ್ಟಿಯಲ್ಲಿ ತಾನಾಗೆ ಏನೋ ಒಂದು ವಾಕ್ಯ ಮೊಳಗ್ತಾ ಇದೆ ಅಂದರೆ ಅದು ಆತ್ಮಕ್ಷೇತ್ರದಿಂದ ಹುಟ್ಟಿ ಮೂಲದಲ್ಲಿ ಪ್ರಣವ ರೂಪದಲ್ಲಿದ್ದೋ ಅನಂತರದಲ್ಲಿ ಪಂಚಾಶದ ಅಕ್ಷರಾತ್ಮಕವಾಗಿ ಮುಂದಕ್ಕೆ ಗಾಯತ್ರಿ ಸ್ವರೂಪವನ್ನು ಹೊಂದಿ ಆಮೇಲೆ 4 ವೇದವಾಗಿ ವಿಕಾಸವಾಗಿ ಬಂದಿದೆ ಅಂತಂದಾಗ ಅದಕ್ಕೆ ಸ್ಥೂಲ ರೂಪ ಹೊಂದಿದೆ. ಅದು ನಮ್ಮ ಕಿವಿದೆರೆಗೆ ಬೀಳುವ ಶಬ್ದರಾಶಿ. ಆದರೆ ಅದು ಒಳಗಡೆ ಹೊಕ್ಕರೆ ಅಲ್ಲೊಂದು ದೈವಿಕ ಸ್ವರೂಪ ಇದೆ. ವಿಷ್ಣುವನ ಶಬ್ದವನ್ನು ಹೇಳುವಾಗ ಹಿಂದ್ಗಡೆಗೆ ನಾರಾಯಣ ಬೆಳಗ್ತಾ ಇದ್ದಾನೆ, ನಾರಾಯಣನ ಶಬ್ದ ಹೇಳುವಾಗ ಅಲ್ಲಿ ಒಳಗಡೆಗೆ ಒಂದು ದೇವ ಬೆಳಗ್ತಾ ಇದ್ದಾನೆ, ಶಿವಹಾನು ಶಬ್ದವನ್ನು ಹೇಳಿದಾಗ ಒಳಗಡೆಗೆ ಶಿವ ಬೆಳಗ್ತಾ ಇದ್ದಾನೆ. ಆಗ ಎಲ್ಲ ಶಬ್ದಗಳ ಹಿಂದ್ಗಡೆಗೆ ಒಂದು ದೈವಿಕ ಕ್ಷೇತ್ರ ಇದೆ, ಅದ್ರ ಹಿಂದ್ಗಡೆ ಹೋದರೆ ಆತ್ಮಕ್ಷೇತ್ರ ಇದೆ. ಹೀಗೆ ವಿದ್ಯೆ ಅನ್ನೋದು ವಿಕಾಸವಾಗಿದೆ ಅಂತ ಹೇಳ್ತಾ ಇರುವಾಗ ಈ ವೇದಗಳನ್ನು ಕರ್ಮದ ಅಂಗವಾಗಿ ನಾವು ಪ್ರಯೋಗ ಮಾಡುವಾಗ ಅದು ಸಾಮಾನ್ಯವಾದಂಥ ಒಬ್ಬ ಮನುಷ್ಯನನ್ನು ಭೌತಿಕ ಕ್ಷೇತ್ರದಿಂದ ಎತ್ತಿ ದೈವಿಕ ಕ್ಷೇತ್ರಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿಂದ ಆತ್ಮಕ್ಷೇತ್ರದವರೆಗೆ ಮುಟ್ಟಿಸುತ್ತೆ ಅನ್ನೋ ರೀತಿಯಾದ ಲೆಕ್ಕವನ್ನು ಇಟ್ಕೊಳ್ಳೇಬೇಕಾಗತ್ತೆ. ಆ ದೃಷ್ಟಿಯಿಂದ ತ್ರಯೀ ಅನ್ನೋ ಶಬ್ದವನ್ನು ಸ್ಥೂಲ, ಸೂಕ್ಷ್ಮ, ಪರ ಅನ್ನುವ 3 ಯಾವ ಬ್ರಹ್ಮನ ಒಡಲಿದೆಯೋ
ಆ ಒಡಲಲ್ಲಿ ಸಂಪೂರ್ಣವಾಗಿ ಬೆಸೆದು ಬಂದಿರುವ, ಸೇರ್ಕೊಂಡು ಬಂದಿರುವಂತಹ ಒಂದು ವಿಶಿಷ್ಟವಾದ ವಿದ್ಯೆ ಎಂಬ ಅರ್ಥವನ್ನು ಇಟ್ಕೊಳ್ಳೋದ್ರಲ್ಲಿ ತುಂಬ ಉತ್ತಮವಾದಂಥ ಒಂದು ಔಚಿತ್ಯವನ್ನು ಮನಗಾಣಬಹುದು ಎಂಬುದನ್ನು ಪ್ರಾಕರಣಿಕವಾಗಿ ನೆನಪಿಸ್ಕೋತೇನೆ. ಭಗವದ್ಗೀತೆಯ ಮುಂದಿನ ಶ್ಲೋಕ 125. ಶುಭಾಶುಭ ಫಲೈರೇವಂ ಮೋಕ್ಷ್ಯಸೆ ಕರ್ಮಬಂಧನೈ ಸನ್ಯಾಸಯೋಗಯುಕ್ತಾತ್ಮ ವಿಮುಕ್ತೋ ಮಾಂ ಉಪೇಕ್ಷ್ಯಸಿ. ಅಂದರೆ ಹಿಂದಿನ ಮಾತು ಏನು ಬಂದಿದೆ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈ ಶ್ಲೋಕವನ್ನು ಮನಸ್ಸಿಗೆ ತಂದ್ಕೋಬೇಕು. ಏವಂ ಅಂದರೆ ಹೀಗೆ ಅಂತ ಹಿಂದೆ ಹೇಳಿದ ಕ್ರಮವನ್ನು ಅನುಸರಿಸಿ ತ್ರಿವಿದ್ಯೆಯನ್ನು ಯಾವುದೇ ಕಾಮನಾಗದೆ, ನಾನಾ ಕಾಮಗಳನ್ನು ಕಾಮಿಸುವವನು ಕಾಮಕಾಮನು, ಕಾಮವನ್ನು ಕಾಮಿಸುವವನು ಕಾಮಕಾಮನು, ಹಾಗೆ ಕಾಮನಾಗದೆ ಆ ವಿದ್ಯೆಯನ್ನು ಬಳಸ್ಕೊಳ್ಳೋದಾದರೆ ಶುಭಾಶುಭ ಫಲೈಹಿ, ಶುಭ ಫಲ ಮತ್ತು ಅಶುಭ ಫಲ ಇವುಗಳಿಂದ ಕೂಡಿರುವಂತಹ ಕರ್ಮಬಂಧನೈಹಿ, ಕರ್ಮದ ಬಂಧನಗಳು ಏನೇನಿದೆ ಅಂದರೆ ಹುಟ್ಟು ಮೊದಲಾದದ್ದು, ಅವುಗಳಿಂದ ಮೋಕ್ಷ್ಯಸೆ, ನೀನು ಬಿಡುಗಡೆಯನ್ನು ಪಡೀತೀಯಾ. ಕರ್ಮವು ನಿನ್ನನ್ನು ಬಂಧಿಸೋದಿಲ್ಲ, ಅಂಥ ಸ್ಥಿತಿಗೆ ನೀನು ಹೋಗ್ತೀಯಾ. ಕರ್ಮ ಶುಭಾಶುಭ ಫಲಗಳನ್ನು ಕೊಡುತ್ತೆ, ಅಲ್ಲಿಂದ ನೀನು ಪಾರಾಗ್ತೀಯಾ. ಸನ್ಯಾಸ ಯೋಗಯುಕ್ತ ಆತ್ಮ, ಸನ್ಯಾಸ ಯೋಗದಿಂದ ಯುಕ್ತವಾದ ಆತ್ಮವುಳ್ಳವನಾಗಿ ಆದಾಗ, ಅಂದರೆ ಆಸಕ್ತನಾಗಿ ಕರ್ಮದಲ್ಲಿ ತೊಡಗಿದಾಗ, ಫಲಕ್ಕೆ ಅಥವಾ ಕರ್ಮಕ್ಕೆ ಅಂಟಿಕೊಳ್ಳದೆ ಸನ್ಯಾಸ ಅಂದರೆ ವಿರಕ್ತಿ, ಅದರಿಂದ ಕೂಡಿದ ಮನೋಧರ್ಮ ಉಳ್ಳವನಾದಾಗ ವಿಮುಕ್ತ, ನೀನು ಮುಕ್ತನಾಗಿ ಬಂಧನವನ್ನು ಕಳಚಿಕೊಂಡವನಾಗಿ ಮಾಂ ಉಪೈಷ್ಯಸಿ, ನನ್ನನ್ನು ಬಂದು ಸೇರ್ತೀಯಾ. ಅಂದರೆ ನೇರವಾಗಿ ಪರಾತ್ಪರ ತತ್ವದಲ್ಲಿ ಒಂದುಗೂಡ್ಕೋತೀಯ, ನೀನು ಶ್ರೀಕೃಷ್ಣ ಪ್ರಭುವನ ದರ್ಶನವನ್ನು ಮಾಡ್ತೀಯಾ ಅನ್ನೋ ವಿಷಯ ಇಲ್ಲಿರುವಂಥದ್ದು. ಅಂದರೆ ಹಿಂದಿನ ಶ್ಲೋಕದಲ್ಲಿ ಎಲ್ಲವನ್ನೂ ನನಗೆ ಅರ್ಪಿಸು ಎಂಬ ಮಾತು ಬಂದಿದೆ. ಎಲ್ಲವನ್ನೂ ನನಗೆ ಅರ್ಪಿಸು ಅಂತಂದರೆ ನನ್ನದು ಅನ್ನೋದೊಂದು ಇಟ್ಕೋಬೇಡ, ನಾನು ಅನ್ನೋದೊಂದನ್ನು ಇಟ್ಕೋಬೇಡ, ನಿನ್ನತನವನ್ನು ಸಂಪೂರ್ಣವಾಗಿ ನನ್ನಲ್ಲಿ ಒಂದುಗೂಡಿಸ್ಕೊಂಬಿಡು, ಹಾಗೆ ಯಾವ ನಿರೀಕ್ಷೆ ಬೇರೆ ಇಟ್ಕೋಬೇಡ ಅನ್ನೋ ರೀತಿಯಾದಂಥ ವಿಷಯ ಏನು ಬಂತೋ ಅದನ್ನು ನೆನಪಿಸ್ಕೊಂಡು ಹಾಗೆ ಇರೋದಾದರೆ ಶುಭಾಶುಭ ಫಲವನ್ನು ಕೊಡುವಂಥ ಈ ಕರ್ಮಗಳ ಬಂಧನಕ್ಕೆ ನೀನು ಒಳಗಾಗದೆ ಮುಕ್ತನಾಗಿ ನೇರವಾಗಿ ಪರಬ್ರಹ್ಮವನ್ನು ಹೋಗಿ ತಲುಪ್ತೀಯಾ ಅನ್ನೋದು ತಾತ್ಪರ್ಯ. ಇಲ್ಲಿ ಕರ್ಮ ಬಂಧನೈಹಿ ಅಂತ ಒಂದು ಪದ ಬಂತು. ಕರ್ಮ ಎಂಬುದು ಬಂಧನಕ್ಕೆ ಕಾರಣ ಆಗುತ್ತೆ. ಯಾಕೆ ಬಂಧನಕ್ಕೆ ಕಾರಣ ಆಗುತ್ತೆ ಅಂದರೆ, ಕರ್ಮವನ್ನು ಯಾವುದೋ ಉದ್ದೇಶವನ್ನು ಇಟ್ಕೊಂಡು ಕಾಮವನ್ನು ಇಟ್ಕೊಂಡು ಆಚರಣೆ ಮಾಡಿದಾಗ ಆ ಕಾಮವನ್ನು ಕೊಡಬೇಕಾಗತ್ತೆ ಕರ್ಮ, ಆ ಉದ್ದೇಶದಿಂದ ಆಚರಣೆ ಮಾಡಿದಾಗ. ಆ ಫಲವನ್ನು ಇದೇ ಜನ್ಮದಲ್ಲಿ ಪಡೆಯೋಕ್ಕೆ ಅವಕಾಶ ಇರೋಲ್ಲ. ಕಾರಣ, ಯಾವುದೋ ಜನ್ಮದ ಕರ್ಮಗಳೆಲ್ಲ ಹುಟ್ಟುವಾಗಲೇ ಈ ಜನ್ಮದಲ್ಲಿ ಇಷ್ಟನ್ನು ಪಡಿಬೇಕು, ಇಷ್ಟು ಶುಭ ಫಲ ಪಡಿಬೇಕು, ಇಷ್ಟು ಅಶುಭ ಫಲ ಪಡಿಬೇಕು ಅಂತ ನಿರ್ಣಯ ಮಾಡಿ ಹುಟ್ಟನ್ನು ತಂದುಬಿಟ್ಟಿದೆ. ಆ ಹುಟ್ಟನ್ನು ತರುವಾಗ ಆ ಶುಭ ಫಲ ಅಶುಭ ಫಲ ಎಲ್ಲವೂ ಲಭಿಸೋಕೆ ಬೇಕಾಗೋ ಮನೆಯಲ್ಲೇ ಹುಟ್ಟುತ್ತಾನೆ, ಆ ದೇಶದಲ್ಲಿ ಹುಟ್ಟುತ್ತಾನೆ, ಅಲ್ಲಿ ಸ್ತ್ರೀಯಾಗಿಯೋ ಪುರುಷನಾಗಿಯೋ ಹುಟ್ಟುತ್ತಾನೆ, ಬ್ರಾಹ್ಮಣಾದಿ ವರ್ಣಗಳನ್ನು ಅವಲಂಬಿಸ್ಕೊಂಡು ಹುಟ್ಟುತ್ತಾನೆ. ಯಾಕೆಂದರೆ ಆ ಫಲ ಎಲ್ಲ ಸಿಕ್ಕಬೇಕಾದ್ರೆ ಇಷ್ಟು ವ್ಯವಸ್ಥೆ ಇದ್ದರೆ ಆ ಫಲ ಸಿಗೋಕ್ಕೆ ಸಾಧ್ಯವಾಗುತ್ತೆ, ಇಲ್ಲೋರು ಆಗೋಲ್ಲ. ಅದರಿಂದ ಎಲ್ಲ ನಿರ್ಣಯ ಆಗಿಬಿಡುತ್ತೆ ಹುಟ್ಟುವಾಗಲೇ. ಹಾಗಾದಾಗ ಇವತ್ತು ಯಾವುದೋ ಒಂದು ಆಸೆಯಿಂದ ಒಂದು ಕರ್ಮವನ್ನು ಆಚರಣೆ ಮಾಡಿದ್ರೆ ಅದರ ಫಲ ಇವತ್ತೇ ಬರಬೇಕು ಅಂತ ನಿರ್ಬಂಧ ಮಾಡೋದಕ್ಕೆ ಅವಕಾಶ ಇಲ್ಲ. ಅತ್ಯುತ್ಕಟವಾದ ಕರ್ಮ ಯಾವುದಾದ್ರು ಒಂದು ನಡೆದಾಗ ಇಹೈವ ಫಲಮಶ್ನುತೆ ಅನ್ನೋ ನೀತಿ ಇದೆ. ಅತ್ಯುತ್ಕಟೈ ಪುಣ್ಯಪಾಪೈ ಇಹೈವ ಫಲಮಶ್ನುತೆ. ಅತ್ಯಂತ ತೀವ್ರವಾದ ಯಾವುದೋ ಒಂದು ಪುಣ್ಯವನ್ನು ಆಚರಿಸಿದರೆ, ಅತ್ಯಂತ ತೀವ್ರವಾದ ಯಾವುದೋ ಒಂದು ಪಾಪವನ್ನು ಆಚರಿಸಿದರೆ
ಇದೇ ಜನ್ಮದಲ್ಲೇ ಅದರ ಫಲ ಬಂದುಬಿಡುತ್ತೆ ಅನ್ನೋ ವಿಷಯ ಉಂಟು. ಹಾಗಲ್ಲದ ಕರ್ಮಗಳಿಗೆ ಈ ಜನ್ಮದಲ್ಲಿ ಜಾಗ ಇರಲ್ಲ. ಯಾಕೆ ಜಾಗ ಇಲ್ಲ? ಪ್ರತಿ ಕ್ಷಣವೂ ಇಂಥ ಕರ್ಮದ ಫಲವನ್ನು ನೀನು ಪಡಿಬೇಕು ಅಂತ ನಿರ್ಧಾರ ಆಗಿಬಿಟ್ಟಿದೆ ಹುಟ್ಟುವಾಗ. ಶುಭ ಫಲ ಇಷ್ಟನ್ನು ಪಡಿಬೇಕು, ಪಾಪ ಫಲವನ್ನು ಇಷ್ಟು ಪಡಿಬೇಕು. ಎರಡೂ ಒಂದರ ಪಕ್ಕದಲ್ಲಿ ಒಂದು ಜೊತೆಗೆ ಹೋಗ್ತಾ ಇದೆ. ಹೀಗೆ ಎಲ್ಲವೂ ನಿರ್ಧಾರ ಆಗೋಗಿರೋದ್ರಿಂದ ಆ ಫಲ ಪಡೆಯೋದಕ್ಕೋಸ್ಕರವಾಗಿ ಇನ್ನೊಂದು ಕಡೆ ಜನ್ಮ ಎತ್ತಲೇಬೇಕಾಗುತ್ತೆ. ಆ ಇನ್ನೊಂದು ಕಡೆ ಜನ್ಮ ಎತ್ತೋದೇ ಭವಬಂಧ ಎಂಬುದಾಗಿ ಕರೆಯಲ್ಪಡುತ್ತೆ. ಹುಟ್ಟು ಎಂಬ ಭವ ಅನ್ನೋದಕ್ಕೆ ಹುಟ್ಟು ಅಂತ ಅರ್ಥ. ಅದೇ ಒಂದು ಬಂಧನ ಅಂದರೆ ಶರೀರವೆಂಬ ಯಂತ್ರದಲ್ಲಿ ಬಂಧನವನ್ನು ಅನುಭವಿಸ್ತಾನೆ ಜೀವ. ಒಳಗಡೆ ಹೋಗಿ ಸಿಗಾಕ್ಕೋತಾನೆ, ಅಲ್ಲಿಂದ ಹೊರಗಡೆ ಹೋಗೋಕ್ಕಾಗಲ್ಲ. ಅದರ ನೀತಿ ಏನಿದೆ ಅದಕ್ಕೆ ತಕ್ಕಂತೆ ಬದುಕು ಸಾಗಿಸ್ಬೇಕಾಗತ್ತೆ. ನಾನಾ ಥರದ ಬಂಧನ ಏರ್ಪಡುತ್ತೆ. ಶರೀರ ಒಂದು ಸಿಕ್ತು ಅಂತ ಆದ ಕೂಡಲೇ ಅದರಿಂದ ಬಂಧನಕ್ಕೊಳಪಡ್ತಾನೆ. ಹೀಗೆ ಕರ್ಮಬಂಧ ಎಂಬುದು ಇದೆ ಅಂತ. ಅವಶ್ಯಂ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ. ಅವನವನು ಮಾಡಿದ ಶುಭ ಕರ್ಮ ಮತ್ತು ಅಶುಭ ಕರ್ಮಕ್ಕೆ ಫಲವನ್ನು ಅನುಭವಿಸಲೇಬೇಕು ಎಂಬುದು ವಿಧಿ. ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಆಗೋಲ್ಲ ಅಂದರೆ ಸಾಮಾನ್ಯ ನಿಯಮ. ಯಾವುದೋ ವಿಶೇಷ ನಿಯಮ ಇರುತ್ತೆ ಆ ಕರ್ಮಗಳ ಜಾಲದಿಂದ ತಪ್ಪಿಸ್ಕೊಳ್ಳೋಕೆ ಬೇಕಾಗುವಂತಹದ್ದು. ಅದು ಯಾರೋ ಅಪೂರ್ವವಾದ ಕೆಲವು ವ್ಯಕ್ತಿತ್ವಗಳಿಂದ ಮಾತ್ರ ಅಂತಹ ಕರ್ಮಗಳ ಜಾಲದಿಂದ ತಪ್ಪಿಸ್ಕೊಳ್ಳೋಕೆ ಬೇಕಾಗುವಂತಹ ವ್ಯವಸ್ಥೆ ಸಿಕ್ಕಬಹುದು. ಉಳಿದವರಿಗೆಲ್ಲ ಆ ಕರ್ಮಗಳನ್ನು ಅನುಭವಿಸ್ಕೊಳ್ತಾನೇ ಎಲ್ಲ ಸಾಧನೆಯನ್ನು ಮಾಡಬೇಕಾಗುತ್ತೆ. ಧರ್ಮಾರ್ಥ ಕಾಮ ಮೋಕ್ಷಗಳ ಸಾಧನೆಯನ್ನು ಮಾಡಬೇಕಾಗುತ್ತೆ. ಇನ್ನು ಕರ್ಮ ಅಂತಂದಾಗ ಅದು ಶುಭಾಶುಭ ಫಲವನ್ನು ಕೊಡುತ್ತೆ ಅಂತ ಯಾಕೆ ಹೇಳ್ತಾ ಇದ್ದೀರಿ ಅಂತ ಪ್ರಶ್ನೆ ಬರುತ್ತೆ. ನಾನೊಂದು ಶುಭ ಕರ್ಮ ಮಾಡ್ತಾಯಿದ್ದೀನಿ, ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ನಮಸ್ಕಾರ ಮಾಡಿ ಬರ್ತಾಯಿದ್ದೀನಿ, ಶುಭ ಕರ್ಮ ಅಂದರೆ ಇದು ಕೇವಲ ಶುಭ ಫಲ ಕೊಡುತ್ತೆ ಅಂತ ಹೇಳ್ಬೋದಲ್ಲ ಅಂತ. ಆದರೆ ನಾವು ಹೋಗುವಾಗ ಹೇಗೆ ಹೋಗ್ತೀವಿ ಅಂತ ಪ್ರಶ್ನೆ. ಭೂಮಿ ಮೇಲೆ ನಡ್ಕೊಂಡೇ ಹೋಗ್ಬೇಕು ನಾವು. ಭೂಮಿ ಮೇಲೆ ನಡ್ಕೊಂಡು ಹೋಗಬೇಕಾದ್ರೆ ಯಾವ ಕ್ರಿಮಿಕೀಟಗಳಿಗೂ ಒಂದು ಚೂರು ತೊಡಕಾಗದೇ ಇರುವಂತೆ ನಡೆಯೋಕ್ಕಾಗತ್ತಾ? ನಮ್ಮ ಕಣ್ಣಿಗೆ ಕಾಣದ ಸೂಕ್ಷ್ಮಾತಿ ಸೂಕ್ಷ್ಮವಾದ ಜೀವಿಗಳು ಬೇಕಾದಷ್ಟಿದೆ. ಕಣ್ಣಿಗೆ ಕಾಣೋ ಜೀವಿಗಳನ್ನೂ ಸಹ ನಾವು ಗಮನಿಸೋಕ್ಕಾಗಲ್ಲ. ಇರುವೆ ಅದಕ್ಕಿಂತ ಚಿಕ್ಕದಾಗಿರುವಂಥ ಯಾವುದಾದ್ರು ಕ್ರಿಮಿಗಳು ಭೂಮಿ ಮೇಲಿದ್ದರೆ ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಅದರ ಮೇಲೆ ತುಳ್ಕೊಂಡು ಹೋಗ್ತೀವೋ ಸತ್ತೋಗುತ್ತೆ. ಇಲ್ಲಿ ಏನೂ ಪಾಪ ಬರಲಿಲ್ವೇ? ಖಂಡಿತವಾಗಿಯೂ ಪಾಪ ಬರುತ್ತೆ. ನಮ್ಮ ಉದ್ದೇಶ ಚೆನ್ನಾಗಿದೆ, ಹೌದು. ಆ ಚೆನ್ನಾಗಿರೋ ಉದ್ದೇಶದ ಫಲ ಬಂದೇ ಬರುತ್ತೆ. ದೇವರನ್ನ ಹೋಗಿ ನಮಸ್ಕಾರ ಮಾಡಿ ಪ್ರಾರ್ಥಿಸ್ಕೊಂಬಂದೆ, ಶುಭ ಫಲ ಉಂಟೇ ಉಂಟು. ಆದರೆ ಕೇವಲ ಶುಭ ಫಲ ಬರುತ್ತಾ ಅಂತ ಕೇಳಿದರೆ ಆ ಕರ್ಮ ನಿರ್ವಾಹ ಮಾಡುವಾಗ ಯಾವುದೇ ಕರ್ಮ ಆದರೂ ಅದ್ರ ಹಿಂದ್ಗಡೆಗೆ ಒಂದಷ್ಟು ಜೀವಕೋಟಿಗಳಿಗೆ ಹಿಂಸೆ ಕೊಡದೆ ನಡೆಸೋಕೆ ಆಗೋಲ್ಲ. ಹಾಗೆ ಇನ್ನೊಂದು ಉದಾಹರಣೆ ತೆಗೆದುಕೊಂಡ್ರೆ ಅತಿಥಿ ದೇವೋ ಭವ, ಇದು ವೇದಶಾಸನ. ಅತಿಥಿಗಳನ್ನು ದೇವರಂತೆ ಭಾವಿಸು. ಅವರು ಮನೆಗೆ ಬಂದ್ಯಾರೆ, ಅವರಿಗೆ ಶುಶ್ರೂಷೆ ಮಾಡು, ಸಂತೃಪ್ತಿಯಾಗಿ ಭೋಜನ ಮಾಡಿಸು. ಇದು ಒಂದು ಪುಣ್ಯಕರ್ಮವೇ. ಇಡೀ ಮನೆಯ ಧರ್ಮ ವಿಶೇಷವಾಗಿ ಸಮೃದ್ಧಿಯಾಗಿಬಿಡುತ್ತೆ. ಒಬ್ಬ ಅತಿಥಿ ಬಂದು ತುಂಬ ಸಂತೃಪ್ತನಾಗ್ಬಿಟ್ರೆ ಸಾಕು, ಅವನ ಬಾಯಿನಲ್ಲಿ ಅರಸದೆ ಹೋದ್ರೂ ಪರವಾಗಿಲ್ಲ, ಅಲ್ಲೊಂದು ವಿಶಿಷ್ಟ ಧರ್ಮ ಏರ್ಪಟ್ಬಿಡುತ್ತೆ. ಮನೆಯಲ್ಲಿ ಇದ್ದವರೆಲ್ಲ ಶಾಂತಿ ನೆಮ್ಮದಿ ಎಲ್ಲ ಬೆಳೆಯುತ್ತೆ. ಮಾಡುವ ಕರ್ಮಗಳೆಲ್ಲ ಅತಿಶಯವಾದ ಫಲವನ್ನು ಕೊಟ್ಬಿಡುತ್ತೆ. ಅಂತಹ ಉತ್ಕೃಷ್ಟವಾದಂಥ ಒಂದು ಕಾರ್ಯ ಅತಿಥಿ ಸತ್ಕಾರ ಅನ್ನೋದು. ಆದರೆ ಅತಿಥಿ ಸತ್ಕಾರವನ್ನು ನಿರ್ವಾಹ ಮಾಡುವಾಗ ತಿಳಿದೇ ಯಾವುದೊಂದು ಪಾಪ ಆಗೋಲ್ಲ ಅಂತ ಹೇಗೆ ಹೇಳೋದು ಅಂತ. ಯಾವುದೋ ಆಹಾರ ವಸ್ತುವನ್ನು ಸಿದ್ಧತೆ ಮಾಡುವಾಗ ಅಲ್ಲಿ ಕ್ರಿಮಿಕೀಟಗಳು ಪ್ರವೇಶ ಮಾಡಿ ಸತ್ತು ಹೋಗ್ಬೋದು ಅಗ್ನಿ ಉರಿಯುವಾಗ. ಅದಕ್ಕೆಲ್ಲ ಪರಿಹಾರ ಹೇಳಿಲ್ವೇ ಅಂದರೆ ಪರಿಹಾರವನ್ನು ಹೇಳಿದ್ದಾರೆ. ಆ ಪರಿಹಾರವನ್ನೆಲ್ಲ ಮಾಡಿಕೊಂಡೇ ಹೋಗ್ತಾ ಇದ್ದೀವಿ ಅನ್ನೋ ಪರಿಸ್ಥಿತಿ ಇದ್ದರೂ ಸಹ ಹೇಳೋದುಂಟು. ಏನಪ್ಪ ಅಂದರೆ ಆಹಾರದಲ್ಲಿ ಕೂದಲು ಬಂದರೆ ಅದು ತ್ಯಾಜ್ಯ, ಆಹಾರವನ್ನು ಸ್ವೀಕರಿಸಬಾರ್ದು ಅಂತ ಹೇಳಿ ತುಂಬ ಎಚ್ಚರಿಕೆಯಿಂದ ಹಾಗೆ ಆಹಾರವನ್ನು ತಯಾರು ಮಾಡೋ ಕ್ರಮ ಇತ್ತು. ಅಡುಗೆ ಮನೆಯಲ್ಲಿ ಹೇಗಿರಬೇಕು, ಯಾವ ಶಿಸ್ತಿಂದ ಇರಬೇಕು ಅಂತ. ಏನೋ ಚೂರು ಹೆಚ್ಚು ಕಡಿಮೆ ಆಯಿತು, ಗಾಳಿ ಬೀಸ್ತು, ಹೊರಗಡೆಯಿಂದ ಯಾವುದೋ ಒಂದು ಕೂದಲು ಬಂತು, ಆಹಾರದೊಳಗೆ ಸೇರ್ಕೊಂಡ್ಬಿಟ್ಟಿದೆ, ಅತಿಥಿಗಳಿಗೆ ಬಡಿಸ್ಬಿಟ್ಟಿದೆ, ಗೊತ್ತಾಗಿಲ್ಲ, ಅವರು ಸ್ವೀಕರಿಸ್ಬಿಟ್ಯಾರೆ. ಅಂದರೆ ಇಲ್ಲೇನೂ ಪಾಪ ಬರಲೇ ಇಲ್ವೇ ಅಂದರೆ ಒಂದು ಪಾಪ ಬಂತು, ಪುಣ್ಯ ಬಂತು, ಪಾಪವೂ ಜೊತೆಗೆ ಬಂತಲ್ಲ ಅಂತ ಅನಿಸುತ್ತೆ.
ನದಿಗೆ ಸ್ನಾನಕ್ಕೆ ಹೋಗ್ತೀವಿ. ನದಿಗೆ ಸ್ನಾನಕ್ಕೆ ಹೋಗುವಾಗ ಮಲಾಪಕರ್ಷಣ ಸ್ನಾನ ಅಂತ ಮೊದಲಿಗೆ ಮನೆಯಲ್ಲಿ ದೇಹದಲ್ಲಿರೋ ಕಲ್ಮಶವನ್ನೆಲ್ಲ ತೊಳೆಯೋದಕ್ಕೋಸ್ಕರವಾಗಿ ಒಂದು ಸ್ನಾನ ಮಾಡಬೇಕು ಅಂತ ಒಂದು ನಿಯಮ. ಆ ಸ್ನಾನ ಮೇಲ್ಗಡೆಗೆ ಒಂದು ಕಡೆಯಲ್ಲಿ ಮಾಡಿಕೊಂಡು ಆ ಮುಂದಿನ ಕ್ಷಣಕ್ಕೆ ನದಿಯಲ್ಲಿ ಹೋಗಿ ಮುಳುಗಿ ಸ್ನಾನ ಮಾಡ್ಕೊಂಬರ್ಬೇಕು ಅಂತ. ಹೀಗೆ ಮಾಡಿದ ಮಾತ್ರಕ್ಕೆ ಪೂರ್ತಿ ನಮ್ಮ ಶರೀರದಲ್ಲಿರೋ ಕಲ್ಮಶ ಹೊರಟೋಗಿ ನದಿಗೆ ಒಂದು ಚೂರು ನಮ್ಮ ಕಲ್ಮಶ ಸೇರೋದೇ ಇಲ್ಲ ಅಂತ ಹೇಳೋಕ್ಕಾಗತ್ತಾ ಅಂತ ಕೇಳಿದ್ರೆ ಕಷ್ಟ. ಇಲ್ಲಿಂದ ಅಲ್ಲಿ ನಡ್ಕೊಂಡು ಹೋಗುವಾಗ ಮೈನಲ್ಲಿ ಒಂದು ಸ್ವಲ್ಪ ಬೆವರು ಬರುತ್ತೆ. ಈ ಕಡೆ ಸ್ನಾನ ಮಾಡಿ ಅಲ್ಲಿಗೆ ಹೋಗುವಾಗ ಚೂರು ಬೆವರು ಬರುತ್ತೆ. ಬೆವರು ಬಂದಾಗ ಅಲ್ಲಿ ಏನೂ ಕಶ್ಮಲ ಇರೋಲ್ವಾ, ಅದು ನದಿಗೆ ಸೇರೋಲ್ವಾ. ಅದಕ್ಕಾಗಿ ಆಮೇಲೆ ಏನೋ ಒಂದು ಪ್ರಾರ್ಥನೆ ಮಾಡ್ಕೋತೀನಿ, ನದಿಯನ್ನು ಕಾಲುಷ್ಯ ಮಾಡಿದ್ದಕ್ಕೆ ಕ್ಷಮಿಸು ನನ್ನನ್ನು ಅಂತ. ಆ ವಿಷಯ ಬೇರೆ. ಆದರೆ ಉದಾಹರಣೆ ಕೊಟ್ಟೆ. ಹೀಗೆ ತೆಗೆದುಕೊಂಡಾಗ ಅಲ್ಲಿ ಯಾವುದೋ ಒಂದು ಪಾಪವು ಪಕ್ಕದಲ್ಲಿ ಹುಟ್ಕೊಳ್ಳೋಕ್ಕೆ ಅವಕಾಶ ಇದೆ. ಗೃಹಸ್ಥ ಜೀವನ ಇದೆ. ಗೃಹಸ್ಥ ಜೀವನ ಅನ್ನೋದು ಅತ್ಯಂತ ಶ್ರೇಷ್ಠವಾದದ್ದು. ಬ್ರಹ್ಮಚರ್ಯ ಆಶ್ರಮದಲ್ಲಿರಬೇಕು. ಯಾವತ್ತೂ ಬ್ರಹ್ಮಚರ್ಯ ಆಶ್ರಮದಲ್ಲೇ ಇಟ್ಕೋತೀನಿ ಅಂದರೆ ನೈಷ್ಠಿಕ ಬ್ರಹ್ಮಚರ್ಯ ಅಂತ ಕರೀತಾರೆ. ಆದರೆ ಅದಕ್ಕೆ ಬೇಕಾಗುವ ದೇಹಧರ್ಮ ಮನೋಧರ್ಮಗಳು ಹುಟ್ಟಿನಿಂದಲೇ ಬೆಳೆದು ಬಂದಿದ್ದರೆ ಆಗ ಆ ನೈಷ್ಠಿಕ ಬ್ರಹ್ಮಚರ್ಯ. ಇಲ್ಲೇ ಹೋದರೆ ಅವನು ಗೃಹಸ್ಥನಾಗಲೇಬೇಕು ಅಂತ. ಅನಾಶ್ರಮಿಯಾಗಿ ಯಾರೂ ನಿಲ್ಲಬಾರ್ದು ಅಂತ ಧರ್ಮಜ್ಞರು ಸಾರ್ತಾರೆ. ಒಂದಲ್ಲ ಒಂದು ಆಶ್ರಮದಲ್ಲಿರಬೇಕು. ಬ್ರಹ್ಮಚರ್ಯ ಆಶ್ರಮದಲ್ಲಿರು, ಇಲ್ಲವ್ರು ಗೃಹಸ್ಥಾಶ್ರಮಕ್ಕೆ ಹೋಗು ಕಾಲ ಬಂದೊಡನೆ, ಆಮೇಲೆ ವಾನಪ್ರಸ್ಥಾಶ್ರಮಕ್ಕೆ ಹೋಗು, ಆಮೇಲೆ ಸನ್ಯಾಸಾಶ್ರಮಕ್ಕೆ ಹೋಗು. ಈಗೆಲ್ಲ ವಿಧಾನಗಳಿದೆ. ಅದರಿಂದ ಗೃಹಸ್ಥಾಶ್ರಮ ಅನ್ನೋದು ಅತ್ಯಂತ ಶ್ರೇಷ್ಠವಾದದ್ದೇನೆ. ಸಕಾಲದಲ್ಲಿ ಸ್ವೀಕರಿಸಬೇಕು. ಸತ್ಸಂತತಿ ಲೋಕದಲ್ಲಿ ಬೆಳೆದು ಉಳಿಬೇಕಲ್ಲ. ಕೋಟಿ ಕೋಟಿ ಜೀವಿಗಳು ಉತ್ತಮ ಜನ್ಮ ನನಗೆ ಸಿಕ್ಕಲಿ ಅಂತ ಅಪೇಕ್ಷೆ ಪಡ್ತಾರೆ. ಉತ್ತಮ ಜನ್ಮ ಸಿಕ್ಕಿದ್ರೆ ಆ ಜನ್ಮದ ಮೂಲಕ ಮೋಕ್ಷವನ್ನು ಪಡಿಬೋದು ಅಂತ ಆಲೋಚನೆ ಮಾಡ್ತಾರೆ. ಆ ಉತ್ತಮ ಜನ್ಮ ಸಿಕ್ಕಬೇಕಾದ್ರೆ ಗೃಹಸ್ಥರು ಬೇಕು. ಗೃಹಸ್ಥರಿಂದಲೇ ಉತ್ತಮ ಜನ್ಮ ಮುಂದಕ್ಕೆ ಸಿಕ್ಕೋದು. ಆದ್ದರಿಂದ ಅತ್ಯಂತ ಶ್ರೇಷ್ಠವಾದ ಕರ್ಮ ಅದು ವಿವಾಹ ಅನ್ನೋದು. ಆದರೆ ಅಷ್ಟೇ ಜವಾಬ್ದಾರಿ ಪಕ್ಕದಲ್ಲಿದೆ. ಏನದು? ಪಾಪಗಳು ಹೇಗೆ ಸಂಕ್ರಮಣ ಆಗುತ್ತೆ ಅಂತ ಕೇಳುವಾಗ ಪ್ರಜೆಗಳು ಮಾಡಿದ ಪಾಪ ರಾಜನಿಗೆ ಹೋಗಿ ಸೇರುತ್ತೆ, ಪತ್ನಿ ಮಾಡಿದ ಪಾಪ ಪತಿಗೆ ಹೋಗಿ ಸೇರುತ್ತೆ ಅಂತ ಹೇಳ್ತಾಯಿದ್ರು. ಯಾಕೆ ಅಂದರೆ ಪ್ರಧಾನವಾದ ವ್ಯಕ್ತಿ ಯಾರಿದಾನೋ ಅವನ ಜವಾಬ್ದಾರಿ. ರಾಜ ಇಡೀ ರಾಷ್ಟ್ರದ ರಕ್ಷಣೆ ಮಾಡ್ತೀನಿ ಅಂತ ಹೊರಟಾಗ ತನ್ನ ರಾಜ್ಯದಲ್ಲಿ ಎಲ್ಲೂ ಪಾಪವು ಘಟಿಸದೇ ಇರುವಂತೆ ನೋಡ್ಕೋಬೇಕಾದ್ದು ಅವನ ಜವಾಬ್ದಾರಿ. ಯಾರೋ ಎಲ್ಲೋ ಏನೋ ಮಾಡ್ತಾ ಇದ್ದಾನೆ ಅಂತ ನಾನೇನು ಮಾಡಲಿ ಅಂತ ಹೇಳೋದಾದರೆ ಅವನು ರಾಜನ ಸ್ಥಾನಕ್ಕೆ ಅರ್ಹ ಅಲ್ಲ. ಗೂಢಚರರನ್ನು ಇಟ್ಕೊಂಡು, ಆತ್ಮೀಯರನ್ನು ಇಟ್ಕೊಂಡು ಯಾವುದೇ ಒಂದು ಜಾಗದಲ್ಲಿ ಪಾಪ ಘಟಿಸಿದರೆ ಕೂಡಲೇ ಅದಕ್ಕೆ ದಂಡ. ನೀನು ಇಷ್ಟು ಪ್ರಾಯಶ್ಚಿತ್ತವನ್ನು ಈಗ ಕೂಡಲೇ ಮಾಡ್ಕೋಬೇಕು, ಇಲ್ಲೋದ್ರೆ ನಾನು ಪಾಪಿಷ್ಠನಾಗ್ತೇನೆ ಅಂತ ಎಚ್ಚರಿಸಬೇಕಾದಂಥ ಜವಾಬ್ದಾರಿ ತುಂಬ ಬಂತು. ಅಂದರೆ ಯಾರೋ ಒಬ್ಬ ಪ್ರಜೆ ಕದ್ದು ಮುಚ್ಚಿ ಯಾವ ಗೂಢಚರರ ಕಣ್ಣಿಗೂ ಬೀಳದೇ ಇರುವಂತೆ ಒಂದು ಪಾಪವನ್ನು ಮಾಡಿದ್ರೆ ರಾಜನಿಗೆ ಪುಣ್ಯ ಹೇಗೆ ಬರುತ್ತೋ ಹಾಗೆ ಪಾಪವೂ ಬರುತ್ತೆ. ಅದನ್ನು ತೊಳ್ಕೊಳ್ಳೋಕೆ ಬೇಕಾಗುವ ವ್ಯವಸ್ಥೆಯನ್ನು ಅವನು ಮಾಡ್ಕೋತಾನೇ ಇರಬೇಕಾಗತ್ತೆ. ಹಾಗೆ ಪತ್ನಿ ಯಾವುದೋ ಒಂದು ಪಾಪವನ್ನು ಮಾಡಿದ್ಲು, ಮಾನಸಿಕವಾಗಿ ನಿವೇದನೆಗೆ ಆಹಾರ ವಸ್ತುವನ್ನು ತಯಾರು ಮಾಡ್ತಾ ಇರುವಾಗ ದೇವರಿಗೆ ಅಯ್ಯೋ ಇದರ ರುಚಿ ಹೇಗಿರ್ಬೋದೋ ಏನೋ ಅಂತ ನಾಲ್ಗೆಯಲ್ಲಿ ಒಮ್ಮೆ ರಸೋತ್ಪತ್ತಿ ಆದರೆ ಆ ನಿವೇದನೆಗೆ ಸಿದ್ಧಪಡಿಸ್ತಾ ಇರುವ ಆಹಾರ ವಸ್ತುವಿಗೆ ದೋಷ ಬಂದು ಹೋಯಿತು. ಇದು ಯಾರಿಗಾರು ಕಣ್ಣಿಗೆ ಗೊತ್ತಾಗತ್ತಾ? ಗೊತ್ತಾಗಲ್ವಲ್ಲ. ಅದನ್ನೇ ನಿವೇದನೆ ಮಾಡ್ತಾನೆ ಅಂತಂದರೆ ದೋಷ ಬಂತಲ್ಲ. ಹೀಗೆ ತೆಗೆದುಕೊಂಡ್ರೆ ಪತ್ನಿ ಮಾಡೋ ಪಾಪ ಎಲ್ಲ ಪತಿಗೆ ಹೋಗಿ ಸೇರುತ್ತೆ, ಶಿಷ್ಯರು ಮಾಡೋ ಪಾಪ ಎಲ್ಲ ಗುರುವಿಗೆ ಹೋಗಿ ಸೇರುತ್ತೆ. ಹಾಗಿರೋದ್ರಿಂದ ಅನಧಿಕಾರಿಗೆ ಹೇಳ್ಕೊಡ್ಬೇಡ ಅನ್ನೋ ಮಾತು ಬಂತು. ಯಾಕೆ ಅಂದರೆ ಅವನು ಹೇಗೋ ಬಳಸ್ಕೋತಾನೆ ಅಂದರೆ ಅದಕ್ಕೆ ಕಾರಣ ಯಾರು? ನೀನೇನೆ. ಅವ್ರಿಗೆ ಯಾಕೆ ಕೊಟ್ಟೆ? ಎಚ್ಚರಿಕೆ ವಹಿಸಬೇಕಾದ ನಿನ್ನ ಜವಾಬ್ದಾರಿ ಆಗಲಿಲ್ವಾ? ನನ್ನ ಹತ್ರ ಏನೋ ಒಂದು ದೊಡ್ಡ ಆಯುಧ ಇದೆ, ಬಾಂಬ್ ಇದೆ ಅಂತಂದರೆ ನಾನೇ ಯಾಕೆ ಇಟ್ಕೋಬೇಕು? ಅವ್ನು ಕೇಳ್ತಾ ಇದ್ದಾನೆ ಕೊಟ್ಟೆ ಅಂತ ಕೊಟ್ಟರೆ ನಾಳೆ ಅವನು ಎಲ್ಲೋ ಪ್ರಯೋಗ ಮಾಡಿದ ಬಹಳ ದೊಡ್ಡ ಅನರ್ಥ ಆಗೋಯ್ತು. ಅದಕ್ಕೆ ಯಾರು ಹೊಣೆ? ಕೊಟ್ಟೋನೇ ಹೊಣೆ. ಅದಕ್ಕೆ ಹಾಗೆ ತಾನೇ ಆಲೋಚನೆ ಮಾಡಬೇಕು. ಲೋಕದಲ್ಲೂ ಯಾವುದಾದ್ರು ಒಂದು ಕಚೇರಿನಲ್ಲಿ ಯಾರೋ ಒಬ್ಬ ತಪ್ಪು ಮಾಡಿದ್ರೆ ಕಚೇರಿಯ ಪ್ರಧಾನ ವ್ಯಕ್ತಿ ಯಾರು ಅಂತ ಪೊಲೀಸ್ನವ್ರು ಹುಡ್ಕೊಂಡು ಹೋಗ್ತಾರೆ. ಅವನು ಹಿಡ್ಕೋತಾರೆ ಮೊದಲು. ಯಾಕೆ ಅವನ್ನ ಯಾಕೆ ಹಿಡ್ಕೋತೀರಿ? ಯಾರೋ ಮಾಡಿದ್ದು ನಾನೇನು ಮಾಡಲಿ ಅಂದರೆ ನಿನ್ನ ಅಧೀನದಲ್ಲಿದ್ದವನು ತಪ್ಪು ಮಾಡದಿರುವಂತೆ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ ಅಲ್ವಾ? ಅದನ್ನು ನಿಂದೇ ತಪ್ಪು ಅಂತ ಆಲೋಚನೆ ಮಾಡೋದು ಲೋಕದಲ್ಲೂ ಇದೆ. ಹಾಗೆ ಈ ಒಂದು ಧರ್ಮದ ಕ್ಷೇತ್ರದಲ್ಲೂ ಗಹನವಾಗಿ ಅಂಥ ಆಲೋಚನೆಯನ್ನು ಇಟ್ಕೊಂಡು ಚಿಂತನೆ ಮಾಡೋದಾದರೆ ಸರ್ವಾರಂಭಾಹಿ ದೋಷೇಣ ಧೂಮೇನ ಅಗ್ನಿ
ಧೂಮದಿಂದ ಅಗ್ನಿ ಎಂಬುದು ಸದಾ ಕಾಲದಲ್ಲೂ ಹೇಗೆ ಆವೃತವಾಗಿರುತ್ತೋ ಸ್ವಲ್ಪವೋ ಜಾಸ್ತಿನೋ ಅಂತೂ ಅಗ್ನಿ ಇದೆ ಅಂದರೆ ಧೂಮ ಇದೆ ಅಲ್ಲಿ, ಹೊಗೆ ಇದೆ ಅಂತ. ಹಾಗೆಯೇ ಸರ್ವಾರಂಭ ಹಿ ದೋಷೇಣ, ಎಲ್ಲ ಕಾರ್ಯಗಳು ಒಂದಷ್ಟು ದೋಷದಿಂದ ಕೂಡಿರುತ್ತೆ. ಅದರಿಂದ ಅನಾರಂಭೋ ಹಿ ಕಾರ್ಯಾಣಂ ಪ್ರಥಮಂ ಬುದ್ಧಿಲಕ್ಷಣ. ಯಾವ ಕಾರ್ಯವನ್ನು ಮಾಡೋಲ್ಲ ಅಂತಂದರೆ ಅದು ಅತ್ಯಂತ ಬುದ್ಧಿವಂತಿಕೆಯ ಲಕ್ಷಣ. ಹಾಗಂದು ಮಾತ್ರಕ್ಕೆ ಸೋಂಬೇರಿತನದಿಂದ ಕಾಲವನ್ನು ಕಡಿಬೇಡ ಅಂತ. ಯಾವ ಕಾರ್ಯವನ್ನು ಮಾಡಬೇಡ ಅಂದರೆ ದೇಹದಿಂದಲೂ ಕಾರ್ಯವನ್ನು ಮಾಡಬೇಡ, ಇಂದ್ರಿಯಗಳಿಂದಲೂ ಕಾರ್ಯ ಮಾಡಬೇಡ, ಮನಸ್ಸಿನಿಂದಲೂ ಕಾರ್ಯ ಮಾಡಬೇಡ, ಬುದ್ಧಿಯಿಂದಲೂ ಕಾರ್ಯ ಮಾಡಬೇಡ. ಮಾಡದೆ ಹೋದರೆ ಏನಾಗುತ್ತೆ ಅಂದರೆ ಶುದ್ಧ ಸಮಾಧಿಯಲ್ಲಿ ಹೋಗಿ ನೆಲೆ ನಿಲ್ಲಬೇಕಾಗುತ್ತೆ. ಇದು ಅತ್ಯಂತ ಶ್ರೇಷ್ಠವಾದ್ದು. ಆದರೆ ಹಾಗಿರೋಕ್ಕೆ ಸಾಧ್ಯ ಆಗೋಲ್ಲ ನನಗೆ. ಜೊತೆಗೆ ಹಾಗೆ ಯಾವ್ಯಾವುದೋ ಪುಣ್ಯ ಪಾಪಗಳನ್ನು ಹೊತ್ಕೊಂಬಂದ್ಬಿಟ್ಟಿದ್ದೀನಿ. ಅದೆಲ್ಲ ಫಲ ಕೊಡಬೇಕಾದ್ರೆ ಬೆಳಗಿಂದ ಸಾಯಂಕಾಲ ತನಕ ನಾನಾ ತರಹ ಕೆಲಸ ಮಾಡೋಕ್ಕೆ ಹೋಗಬೇಕು. ಆಯಾ ಕೆಲಸ ಮಾಡುವಾಗ ಪುಣ್ಯದ ಫಲ ಪಾಪದ ಫಲ ಎಲ್ಲ ಬರಬೇಕು. ಅದಕ್ಕೋಸ್ಕರ ಹೊರಗಡೆ ಹೋಗ್ತೀನಿ ಅಂತಂದಾಗ ಸರ್ವಾರಂಭಾಗಿ ದೋಷೇಣ, ಎಲ್ಲ ಕಾರ್ಯದ ಆರಂಭವೂ ಒಂದಲ್ಲ ಒಂದು ದೋಷದಿಂದಲೇ ಕೂಡಿರುತ್ತೆ ಅನ್ನೋ ರೀತಿಯಾದಂಥ ಮಾತು ಇವೆಲ್ಲ ಬಂದಿದೆ. ಆದ್ದರಿಂದ ಯಾವುದೇ ಕರ್ಮ ನಡೀತು ಅಂತಂದರೆ ಅದಕ್ಕೆ ಶುಭ ಫಲ ಅಶುಭ ಫಲ ಎರಡೂ ಇರುತ್ತೆ. ಅಶುಭ ಫಲವನ್ನು ಗೊತ್ತಾಗಿ ತೆಗೆದುಕೋಬೋದು, ದೂರ ಮಾಡ್ಕೋಬೋದು. ತಿಳಿಯದೇ ಅಶುಭ ಕರ್ಮಗಳು ನಡೀಬಹುದು ಅನ್ನೋ ಮನಸ್ಸಿಂದ ಪ್ರಾಯಶ್ಚಿತ್ತಗಳನ್ನು ನಾನಾ ರೀತಿಯಲ್ಲಿ ಮಾಡ್ಕೊಂಡು ಕಳ್ಕೋಬಹುದು. ಪ್ರಾಯಶ್ಚಿತ್ತದಲ್ಲೂ ದೋಷಗಳು ಹೋಗದೆ ಉಳ್ಕೊಂಬಿಡ್ಬೋದು. ಹೀಗೆಲ್ಲ ಇರೋದ್ರಿಂದ ಕರ್ಮಗಳು ಅಂತಂದಾಗ ಅದು ಶುಭ ಫಲ ಅಶುಭ ಫಲ ಎರಡನ್ನೂ ಕೊಡುತ್ತೆ ಅಂತ ತಗೋಬೇಕು. ಆದರೆ ಇವೆಲ್ಲ ಶುಭ ಫಲ ಅಶುಭ ಫಲ ಕೊಡ್ತಾ ಇರೋಕ್ಕೆ ಪ್ರಧಾನವಾದ ಕಾರಣ ಏನು ಅಂತ ತೆಗೆದುಕೊಂಡ್ರೆ ಆ ವಿಷಯವನ್ನು ಕರ್ಮಯೋಗ ಅನ್ನೋ ವಿಭಾಗದಲ್ಲಿ ಈ ಹಿಂದೆ ನಿರೂಪಣೆ ಮಾಡಿದ್ರು. ಅದನ್ನು ನೆನಪಿಸ್ಕೋಬೇಕು. ನನ್ನ ಕರ್ತವ್ಯವಾದ ಕರ್ಮವನ್ನು ನಾನು ಮಾಡಬೇಕು ಮೊದಲನೇದಾಗಿ. ಯಾಕೆಂದರೆ ಕರ್ಮ ಆಚರಣೆ ಮಾಡಿದಾಗ ಆ ಕರ್ಮದಲ್ಲಿ ಯಾವುದೋ ಲೋಪ ಬರಬಾರ್ದು. ಸರಸ್ವತಿ ಚಿತ್ರ ಬರಿತೀನಿ ಅಂತ ಹೊರಟಿನಿ, ಕೈ ನಡುಗ್ತಾ ಇದೆ ಕಾಲದಲ್ಲಿ. ಚಿತ್ರ ಬರೆದ ಅಭ್ಯಾಸನೂ ಇಲ್ಲ. ನನ್ನ ಮನಸ್ಸಿಗೆ ನನಗೆ ತುಂಬ ಆಸೆ ಆಗ್ತಾಯಿದೆ ನಾನು ಸರಸ್ವತಿ ಚಿತ್ರ ಬರೀಬೇಕು ಅಂತ. ತುಟಿ ಬರೆಯೋಕ್ಕೆ ಹೋದಾಗ ಅಲ್ಲೊಂದು ಮೀಸೆನೂ ಪಕ್ಕದಲ್ಲಿ ಬರುತ್ತೆ, ಹಾಗೆ ಕೋರೆ ದಾಡೆ ಬಂದಂಗೆ ಬರುತ್ತೆ ಅಲ್ಲಿ ಪಕ್ಕದಲ್ಲಿ. ಯಾಕಪ್ಪ ಈ ಕೆಲಸ ಮಾಡಬೇಕು? ಚಿತ್ರ ಬರಿಬೇಕಾದ್ರೆ ಅದಕ್ಕೆ ಬೇಕಾದ ಯೋಗ್ಯತೆ ಬೇಕು. ಯಾವುದೋ ಒಂದು ವಸ್ತುವನ್ನು ನೋಡಿದಾಗ ಆ ಕಲ್ಪನೆ ಬುದ್ಧಿನಲ್ಲಿ ಪೂರ್ತಿ ಕೂತ್ಕೊಂಡು ಅದಕ್ಕೆ ಹಾಗೆ ಒಂದು ರೇಖಾ ವಿನ್ಯಾಸ ಕೊಡೋಕ್ಕೆ ಬೇಕಾಗುವಂತೆ ಕೈ ಆಡಬೇಕು. ಅದಿಲ್ಲದೆ ಹೋದರೆ ಆ ಕರ್ಮವನ್ನು ಹಚ್ಕೋಬಾರ್ದು. ಕರ್ಮ ಕೆಟ್ಟು ಹೋಗುತ್ತೆ, ಆ ಕಾರ್ಯ ಕೆಟ್ಟು ಹೋಗುತ್ತೆ. ಜೊತೆಗೆ ಆ ಕರ್ಮವನ್ನು ಮಾಡುವಾಗ ನನ್ನ ಮೈಗೆ ಹೊಂದದೇ ಇರೋ ಕರ್ಮ ಆದರೆ ಇಲ್ಲಿ ಧಾತು ಪ್ರಕೋಪ ಆಗುತ್ತೆ. ಅನೇಕ ಏರುಪೇರುಗಳು ಹುಟ್ಕೊಳ್ಳುತ್ತೆ, ರೋಗಗಳು ಹುಟ್ಕೊಳ್ಳುತ್ತೆ. ಇದೊಂದು ಅಂಶ. ಆದರೆ ಅನಂತರದಲ್ಲಿ ಆ ಕರ್ಮಕ್ಕೆ ನೀನು ಅಂಟ್ಕೊಂಡಿದೆಯಾ ಅಂತಾದರೆ ಆ ಅಂಟು ನಿನ್ನನ್ನು ಒಂದು ಸಂಸ್ಕಾರವಾಗಿ ಮುಂದಿನ ಜನ್ಮಕ್ಕೂ ಆ ಅಂಟು ಬಂದು ಅದೇ ಥರದ ಕರ್ಮ ಮಾಡಬೇಕು ಅಂತ ಆಸೆ ಪಟ್ಬಿಡ್ತಾನೆ ಮನುಷ್ಯ. ಒಂದು ಜನ್ಮದಲ್ಲಿ ಮಾಡಿದ ಕರ್ಮ ಮನಸ್ಸಿಗೆ ತುಂಬ ಅಂಟ್ಕೊಂಡಿದೆ ಅಂತಾದರೆ ಅದು ಎಳ್ಕೊಂಡು ಸಂಸ್ಕಾರ ರೂಪವಾಗಿ ಮುಂದಿನ ಜನ್ಮಕ್ಕೆ ಕರ್ಕೊಂಡು ಹೋಗಿ ಅದೇ ಕರ್ಮ ಮಾಡುವಂತೆ ಮಾಡಿ ಇಡುತ್ತಲ್ಲ. ಅದೇ ರೀತಿಯಲ್ಲಿ ಕರ್ಮದ ಫಲ ಬೇಕು ಅಂತ ಅಪೇಕ್ಷೆ ಪಡ್ತಾ ಇದೆಯಾ ಅಂದರೆ ಈ ಜನ್ಮದಲ್ಲಿ ಪಡೆಯೋಕ್ಕಾಗಲ್ಲ ಅನ್ನೋ ಸಂದರ್ಭ ಇದ್ದಾಗ ಮುಂದಿನ ಜನ್ಮಕ್ಕೆ ಹೋಗಲೇಬೇಕಾಗತ್ತಲ್ಲ. ಮುಂದಿನ ಜನ್ಮಕ್ಕೆ ಹೋಗುವ ಭಾಗವನ್ನು ನೀನೇ ರೂಪಿಸ್ಕೋತಾ ಇದೆಯಾ. ಆದ್ದರಿಂದ ಕರ್ಮಕ್ಕೆ ಕರ್ಮಫಲಕ್ಕೆ ಅಂಟ್ಕೋಬೇಡ ಅನ್ನೋ ರೀತಿಯಾದ ಮಾತು ಬಂತು. ಹಾಗೆ ನೀನು ಈ ಕರ್ಮವನ್ನು ಸನ್ಯಾಸ ಯೋಗಯುಕ್ತಾತ್ಮ, ಸನ್ಯಾಸ ಯೋಗ ಅಂತ ಒಂದಿದೆ. ಸನ್ಯಾಸವೆಂಬ ವಿಶಿಷ್ಟವಾದ ಯೋಗ ಒಂದು ಸಾಧನ ಅಂತ ಇಟ್ಕೊಂಡ್ರೆ, ಯೋಗ ಶಬ್ದಕ್ಕೆ ಉಪಕರಣ ಸಾಧನ ಅಂತ ಒಂದು ಅರ್ಥ ಇದೆ. ಸನ್ಯಾಸವೆಂಬ ಉಪಕರಣವನ್ನು ಸಾಧನವನ್ನು ಇಟ್ಕೊಂಡು ಅದರಿಂದ ಯುಕ್ತನಾಗಿ ನೀನು ಆತ್ಮ ಅಂದರೆ ಆದಾಗ ಶರೀರೇಂದ್ರಿಯ ಮನೋಬುದ್ಧಿಗಳಲ್ಲಿ ಆ ಸನ್ಯಾಸ ರೂಪವಾದಂಥ ಧರ್ಮ ನಿನ್ನಲ್ಲಿ ಏರ್ಪಟ್ಟಾಗ ನೀನು ಮುಕ್ತನಾಗ್ತೀಯ. ಅಂದರೆ ಕರ್ಮ ಬಂಧನಕ್ಕೆ ಒಳಪಡೋದಿಲ್ಲ. ಕರ್ಮ ಬಂಧನಕ್ಕೆ ಒಳಪಡದೇ ಇದ್ದಾಗ ಸ್ವಭಾವ ಅದು ಯಾವುದು ಅಂದರೆ ಜೀವ ಭಗವಂತನ ಬಳಿಯಿಂದ ಬಂದದ್ದು ಮತ್ತು ಭಗವಂತನ ಕಡೆಗೆ ಹೋಗಿ ಸೇರಿಕೊಳ್ಳುತ್ತೆ. ಮಾಂ ಉಪೇಕ್ಷಿಸಿ, ನನ್ನನ್ನು ಬಂದು ಸೇರ್ಕೋತೀಯ ನೀನು ಎಂಬುದಾಗಿ ಶ್ರೀಕೃಷ್ಣ ಪ್ರಭುವಿನ ದಿವ್ಯ ಸಂದೇಶ. ಎಲ್ಲ ಕರ್ಮಗಳನ್ನು ಆಚರಿಸುವಾಗ ಇದು ನಮ್ಮ ಮನೋಬುದ್ಧಿಗಳಲ್ಲಿ ನೆಲೆಸಿರಬೇಕು. ಕರ್ಮದ ಮರ್ಮವನ್ನು ಅರ್ಥ ಮಾಡ್ಕೋಬೇಕಾದ ದೊಡ್ಡ ಜವಾಬ್ದಾರಿ ಇದೆ. ಭಗವದ್ಗೀತೆಯ ಯಾವುದೋ ಒಂದು ಪಂಕ್ತಿ ಎರಡು ಪಂಕ್ತಿ ಅಂತಲ್ಲ,
ಪ್ರತಿ ಮಾತನ್ನು, ಪ್ರತಿ ಅಕ್ಷರವನ್ನು, ಅದರ ಆಶಯ ಏನು ಅನ್ನೋದನ್ನು ತಜ್ಞರಿಂದ ಪೂರ್ಣವಾಗಿ ಮನಸ್ಸಿಗೆ ತುಂಬಿಕೊಳ್ಳೋದಾದರೆ ಈ ಜನ್ಮದಲ್ಲಿ ಮೋಕ್ಷವನ್ನು ಹೊಂದೋದಕ್ಕೆ ಬೇಕಾದಷ್ಟಾಯಿತು. ಅದರಿಂದ ಉತ್ತಮವಾದಂಥ ಒಂದು ಕೈಪಿಡಿ, ಕರದೀಪಿಕಾ, ಕೈನಲ್ಲಿ ಹಿಡ್ಕೊಳ್ಳುವಂಥ ದೊಂದಿ, ಅತ್ಯುತ್ಕೃಷ್ಟವಾಗಿ ಎಲ್ಲೋ ಅಪರಾಧ ಮಾಡದೇ ಇರುವಂಥ ಜೀವನದಲ್ಲಿ ಬದುಕೋದಕ್ಕೆ ಬೇಕಾಗುವ ಮಾರ್ಗದರ್ಶಕ. ಆ ಮನಸ್ಸಿಂದ, ಆ ಪ್ರೀತಿಯಿಂದ ಭಗವದ್ಗೀತೆಯ ಪ್ರತಿ ವಾಕ್ಯವನ್ನು ತಪ್ಪಿಲ್ಲದಂತೆ ಕಂಠಸ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬರು ಅರ್ಥವನ್ನು ಚೆನ್ನಾಗಿ ಅನುಸಂಧಾನ ಮಾಡಬೇಕು, ಅನುದಿನವೂ ಅನುಸಂಧಾನ ಮಾಡಬೇಕು. ಒಂದು ಸರಿ ಓದಿದ್ದೀನಿ ನಾನು ಅಂದರೆ ಸಾಕಾಗಲ್ಲ. ಕಾರಣ ಹಳೆಯ ಸಂಸ್ಕಾರಗಳು ಈ ಭಗವದ್ಗೀತೆಯ ಒಮ್ಮೆ ಮಾಡಿದ ಅಧ್ಯಯನವನ್ನು ಮುಚ್ಚಿ ತಾವು ವಿಜೃಂಭಿಸುತ್ತವೆ. ಹಾಗೆ ವಿಜೃಂಭಿಸದೆ ಈ ಸಂಸ್ಕಾರವೇ ನನ್ನಲ್ಲಿ ಇಡೀ ಜೀವನದಾದ್ಯಂತ ಆಡಬೇಕಾದ್ರೆ ವಾರಂ ಮತ್ತೆ ಮತ್ತೆ ಅದನ್ನು ಅರ್ಥಸಹಿತವಾಗಿ ಅನುಸಂಧಾನ ಮಾಡ್ತಾ ಹೋಗಬೇಕು. ಹಾಗೆ ಹೋದಾಗ ಇದೇ ಜೀವನದ ಸೂತ್ರವಾಗಿ ಪರ್ಯವಸಾನ ಆದಾಗ ಭಗವದ್ಗೀತೆ ಒಂದು ಸೇತುವಾಗಿ ಈ ಭವದಿಂದ ಆ ಪರಮಾತ್ಮನವರೆಗೆ ನಮ್ಮನ್ನು ಮುಟ್ಟಿಸೋದಕ್ಕೆ ಸಹಕಾರಿಯಾಗಿ ನಿಂತ್ಕೊಳ್ಳುತ್ತೆ. ಹಾಗೆ ಎಲ್ಲರ ಜೀವನವು ಸಾಗುವಂತೆ ಆಗಲಿ ಎಂಬುದಾಗಿ ಭಾವಿಸ್ತಾ ಈ 4 ಮಾತುಗಳನ್ನು ಧರ್ಮಸೇತುವಾದ ಶ್ರೀಕೃಷ್ಣ ಪ್ರಭುವಿನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಕಂಡೆನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ. ಕಂಡೆನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ. ಕಂಡು ಬದುಕಿದೆ ಇಂದು ನಾನು, ಕಂಡು ಬದುಕಿದೆ ಇಂದು ನಾನು, ಕರುಣಿಸೋ ಎನ್ನೊಡೆಯನೇ. ಕಂಡೆನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ. ಹುಟ್ಟದಟ್ಟಿಯು ಪಿಡಿದವಂಕಿಯು ತೋಟ ಕೌಸ್ತುಭಭೂಷಣ. ಆ ಹುಟ್ಟದಟ್ಟಿಯು ಪಿಡಿದವಂಕಿಯು ತೋಟ ಕೌಸ್ತುಭಭೂಷಣ. ಮೆಟ್ಟಿದಾನವರತ್ನಧಾವಿಗೆ, ಮೆಟ್ಟಿದಾನವರತ್ನಧಾವಿಗೆ ಇಟ್ಟ ಕಸ್ತೂರಿ ತಿಲಕವ. ಕಂಡೆನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ. ಮಂದಹಾಸವು ದಂತ ಪಂಕ್ತಿಯು ಚೆಂದದ ಕಡೆ ಗಣ್ಣ ನೋಟವು. ಮಂದಹಾಸವು ದಂತ ಪಂಕ್ತಿಯು ಚೆಂದದ ಕಡೆ ಗಣ್ಣ ನೋಟವು. ಅಂದವಾದ ಕುರುಳು ಕೂದಲು, ಅಂದವಾದ ಕುರುಳು ಕೂದಲು, ಮುದ್ದು ಸುರಿವೋ ಮುಖವನ. ಕಂಡೆನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ. ಎನ್ನ ಬಂಧನ ತರಿಸಿದನೆ, ಎನ್ನ ಪಾಪವು ಓಡಿತು. ಎನ್ನ ಬಂಧನ ತರಿಸಿದನೆ, ಎನ್ನ ಪಾಪವು ಓಡಿತು. ಅನ್ಯ ದೈವವ ಭಜಿಸಲ್ಯಾತಕ್ಕೆ, ಅನ್ಯ ದೈವವ ಭಜಿಸಲ್ಯಾತಕ್ಕೆ, ಮನ್ನಿಸೋ ಹಯವದನನೇ. ಕಂಡೆನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ. ಕಂಡು ಬದುಕಿದೆ ಇಂದು ನಾನು, ಕಂಡು ಬದುಕಿದೆ ಇಂದು ನಾನು, ಕರುಣಿಸೋ ಎನ್ನೊಡೆಯನೇ. ಕಂಡೆನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ.
दिव्यमङ्गलविग्रह दिव्यमङ्गलविग्रह